ನಮ್ಮದೇ ಕತೆಗಳು ಕನ್ನಡದ ಸಣ್ಣ ಕತೆಗಳ ಓದು ಸರಣಿಯ 12ನೇ ಕತೆ. MSK ಪ್ರಭು ಅವರು ಬರೆದ ಮುಖಾಬಿಲೆ. ಹೆಡ್ ಮಾಸ್ಟ್ರು ಒಂದು ಮೆಮೊ ಕಳಿಸಿದ್ರು. ಜವಾನ ಶಿವಣ್ಣ ಕೆಂಪು ರಟ್ಟಿನ ಪುಸ್ತಕ ಹಿಡ್ಕೊಂಡು ತರಗತಿಗಳ ಕೋಣೆಯಿಂದ ಕೋಣೆಗೆ ಹೋಗಿ ಬರ್ತಿರೋದು 5th ಫಾರ್ಮ್ನ C ಸೆಕ್ಷನ್ನ 7ನೇ ನಂಬರ್ ರೂಮ್ನ ಕಿಟಕಿಯ ಬಳಿ ಡೆಸ್ಕ್ ಮೇಲೆ ಕೂತಿದ್ದ ಸುಬ್ಬರಾಮನಿಗೆ ಕಾಣಿಸ್ತು. ಪಕ್ಕದಲ್ಲಿ ಕೂತು ಅಲ್ಜಿಬ್ರಾ ಲೆಕ್ಕ ಬಿಡಿಸುವುದರಲ್ಲಿ ತಲ್ಲೀನನಾಗಿದ್ದ ರಘುವಿನ ವ್ರತಭಂಗ ಮಾಡಲು ಪಿಸುಮಾತಿನಲ್ಲಿ ಸುಬ್ರಾಮ ಹೇಳಿದ, ನಾಳೆ ಏನಾದ್ರೂ ನ್ಯೂ ಮೂನ್ ಡೇ ಬರುತ್ತಾ? ವ್ಯಗ್ರವಾದ ರಘು ಹೊರಟಾಗಿ, ನಾನೇನು ಜೋಯಿಸ್ರ ಮಗ್ನಲ್ಲ, ನಮ್ಮಪ್ಪ ಮುನ್ಸಿಪಾಲ್ಟಿಲಿ ಹೆಡ್ ಕ್ಲರ್ಕೋ ಎಂದು ಉತ್ತರ ಕೊಟ್ಟ. ಮೆಮೊ ಬರ್ತಿದೆ ಕಣೋ ಬಕ್ರಾ, ನಾಳೆ ಫಸ್ಟ್ ಹಾಫ್ ಲೆಸನ್ಸು, ಮಾರ್ನಿಂಗ್ ಕ್ಲಾಸು. ಹೋದ್ಸಲ ಮಾರ್ನಿಂಗ್ ಕ್ಲಾಸ್ ಆದಾಗ ಲಾಸ್ಟ್ ಹಾಫ್ ಲೆಸನ್ಸ್ ಇತ್ತು. ಸದ್ಯ ಅರ್ಥಮೆಟಿಕ್ ತಪ್ಪುತ್ತೆ ನಾಳೆ. ರಘುವಿನ ಆಸಕ್ತಿಯು ಇಷ್ಟರಲ್ಲೇ ಕೆರಳಿತ್ತು. ಅವನು ಕತ್ತೆತ್ತಿ ಕಿಟಕಿಯಿಂದ ಹೊರಗೆ ನೋಡುವುದರಲ್ಲಿದ್ದಾಗ ಶಿವಣ್ಣ ಕೋಣೆಯ ಒಳಹೊಕ್ಕ. ಬೋರ್ಡಿನ ಮೇಲೆ ಲೆಕ್ಕ ಹಾಕಿ ರಾಷ್ಟ್ರಮತ ದೈನಂದಿನ ಪತ್ರಿಕೆಯ ಸಂಪಾದಕೀಯ ಓದುತ್ತಿದ್ದ MRK ಪತ್ರಿಕೆಯನ್ನು ಮುಚ್ಚಿ ಮೇಜಿನ ಮೇಲಿಟ್ಟು ಶಿವಣ್ಣ ಕೊಟ್ಟ ಮೆಮೊ ಬುಕ್ಕನ್ನು ಓದಿದ್ರು. ಈ ಸಾಯಂಕಾಲ 4:15 ಗಂಟೆಗೆ ಶಾಲೆಯ ಒಳಾಂಗಣದಲ್ಲಿ ಸುಪ್ರಸಿದ್ಧ ಅಣಕ ಕಲಾವಿದ ಶ್ರೀ KV ಶಿವರಾಮ್ ಅವರಿಂದ ಮನರಂಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಎಲ್ಲ ಅಧ್ಯಾಪಕ ಬಳಗದವರು ಹಾಗೂ ವಿದ್ಯಾರ್ಥಿಗಳು ಪ್ರದರ್ಶನವನ್ನು ನೋಡಿ ಸಂತೋಷ ಪಡತಕ್ಕದ್ದು ಹಾಗೂ ಕಲಾವಿದರ ಸಹಾಯಾರ್ಥ ಯಥಾಶಕ್ತಿ ದೇಣಿಗೆಯನ್ನು ನೀಡತಕ್ಕದ್ದು. ಅರ್ಧ ದಿನ ರಜೆ ಘೋಷಣೆಯಾಗುವುದೆಂದು ನಿರೀಕ್ಷಿಸಿದ್ದ ಸುಬ್ರಾಮ ಮತ್ತು ರಘು ಅವರಿಗೆ ತಕ್ಷಣ ಪಿಚ್ಚೆನಿಸಿದರೂ ಕೊನೆ ಪೀರಿಯಡ್ನ ನೀತಿ ಪಾಠ ತಪ್ಪಿತಲ್ಲ ಎಂಬ ಸಂತೋಷವು ಏಕಕಾಲಕ್ಕೆ ಉಂಟಾಯಿತು. ನೀತಿ ಪಾಠದ ಪೀರಿಯಡ್ ಯಾವಾಗಲೂ ದಿನದ ಕೊನೆಯಲ್ಲೇ ಇತ್ತು. ಇಂಥ ಅನಿರೀಕ್ಷಿತ ಪ್ರಸಂಗಗಳಲ್ಲಿ ಸುಲಭವಾಗಿ ಬಲಿಯಾಗುತ್ತಿತ್ತು. ನಿರಾಶೆಯನ್ನು ಮೆಟ್ಟಿ ನಿಂತ ಕುತೂಹಲದ ಒತ್ತಡಕ್ಕೆ ಒಳಗಾದ ಸುಬ್ರಾಮ ರಘುವಿಗೆ ಪಿಸುಮಾತಿನಲ್ಲಿ ಉಸುರಿದ, ಅಣಕ ಕಲಾವಿದ ಅಂದ್ರೇನು ಅಂತ ಕೇಳೋ. ತಾನೇ ಕೇಳಲು ಸುಬ್ಬರಾಮನಿಗೆ ಎಂಥದೋ ಅವ್ಯಕ್ತ ಬೆದರಿಕೆ. ಎಂದೂ ಧೈರ್ಯವಾಗಿ ಮಾತಾಡಿದವನಲ್ಲ. ಎಲ್ಲ ಕಣ್ಣುಗಳು ತನ್ನ ಮೇಲೆ ಇರುತ್ತವೆ ಎಂಬ ಭಯದಿಂದ ಅವನೆಂದೂ ಕೇಳಿದವನಲ್ಲ. ಕೇಳಿದ ಪ್ರಶ್ನೆಗೆ ತಡವರಿಸಿ ಬಾಯೊಣಗಿ ಉತ್ತರ ಕೊಟ್ಟು ಸುಸ್ತಾಗಿದ್ದೂ ಉಂಟು. ಹೀಗಾಗಿ ಛಾತಿ ಇಲ್ಲದವನು, ಮುಖ ಕೊಟ್ಟು ಮಾತಾಡದವನು ಎಂಬ ಮೂದಲಿಕೆಗಳಿಗೂ ಪಾತ್ರನಾಗಿದ್ದ. ರಘುವಿಗೂ ಕುತೂಹಲವಾಗಿ ಅವನು ಸುಬ್ಬರಾಮನ ಮುಖವಾಣಿಯಾಗಿ ಪ್ರಶ್ನೆ ಕೇಳಿದ. ತಾನೇ ಸ್ವತಃ ಪ್ರಶ್ನೆ ಕೇಳಿದನೆಂಬ ಸಂಭ್ರಮದಿಂದ ಸುಬ್ಬರಾಮ ಮೇಷ್ಟ್ರ ಮಾತುಗಳನ್ನು ಆಲಿಸಿದ. ಅಣಕ ಕಲಾವಿದ ಅಂದ್ರೆ ಈಗ ನೀನು ನಿನ್ನ ಸ್ನೇಹಿತರನ್ನ ಅಣಗಿಸ್ಕೊಳ್ಳೋದಿಲ್ವೇ? ನೀ ಕೋತಿ ಆಗಿದೆಯಾ, ಕತ್ತೆ ಆಗಿದೆಯಾ ಅಂತ ಆಡ್ಕೊಳ್ಳೋದಿಲ್ವೇ? ಮುಖ ಸೊಟ್ಟಗೆ ಮಾಡಿಕೊಂಡು ಧ್ವನಿ ಬದಲಾಯಿಸ್ಕೊಂಡು ಹಾಗೆ ಬೇರೆ ಬೇರೆ ಥರ ಜನ ಹೇಗಿರ್ತಾರೆ, ಹೇಗೆ ಮಾತಾಡ್ತಾರೆ ಅಂತ ಅನುಕರಣೆ ಮಾಡಿ ತೋರಿಸೋ ಕಲಾವಿದನೇ ಅಣಕ ಕಲಾವಿದ. ಗೊತ್ತಾಯ್ತೇನ್ರೋ? ಯಾರು ತಪ್ಪಿಸ್ಕೋಬಾರ್ದು. ತಪ್ಪಿಸ್ಕೊಂಡ್ರೆ ನಾಳೆ HM ತಮ್ಮ ರೂಮಿಗೆ ಕರೆಸ್ತಾರೆ. ಕರೆಸಿ ಏನು ಮಾಡ್ತಾರೆ ಗೊತ್ತಲ್ಲ? ಗೊತ್ತು ಸಾರ್ ಎಂದರು ಹಲವಾರು ವಿದ್ಯಾರ್ಥಿಗಳು. ಏನು ಮಾಡ್ತಾರೆ ಹೇಳೋ ಸುಬ್ರಾಮ? MRKಯ ಮುಖವನ್ನು ತಪ್ಪಿಸುತ್ತಾ ಹಗುರವಾಗಿ ಕಂಪಿಸುತ್ತಾ ಎದ್ದು ನಿಂತ ಸುಬ್ಬರಾಮ, ಚಂಡ ಸುಲಿತಾರೆ ಸಾರ್ ಅದುರುವ ದನಿಯನ್ನು ಹಿಡಿತದಲ್ಲಿಟ್ಟುಕೊಳ್ಳುತ್ತಾ ಹೇಳಿದ. HMರ ಚಿತ್ರ ಎಲ್ಲರ ಮನಸ್ಸಿನಲ್ಲೂ ಸುಳಿದು ಇಡೀ ತರಗತಿ ಗೊಳ್ಳೆಂದು ನಕ್ಕಿತು. ಅಷ್ಟೊಂದು ಸಮರ್ಪಕವಾಗಿ ಪ್ರಶ್ನೆಯನ್ನೆದುರಿಸಿದ್ದೂ ಅಲ್ಲದೆ ಇಡೀ ಕ್ಲಾಸೇ ನಗುವಂತೆ ಮಾಡಿದ ತನ್ನ ಧೈರ್ಯದ ಬಗ್ಗೆ ಸುಬ್ಬರಾಮನಿಗೆ ಸಂತೋಷವೆನಿಸಿತು. ಹೀಗೆ ಒಬ್ಬೊಬ್ಬರನ್ನಾಗಿ ಮುಖಾಮುಖಿ ಎದುರಿಸುತ್ತಾ ಹೋದರೆ ತನ್ನ ಅಳುಕು ಮಾಯವಾಗಿ ತಕ್ಕ ಮನ್ನಣೆ ಸಿಗಬಹುದೆಂದು ಭರವಸೆ ಮೂಡಿತು. ಕ್ಲಾಸ್ ಮತ್ತೆ ಅಲ್ಜಿಬ್ರಾದಲ್ಲಿ ಮುಳುಗಿತು. 4:15 ಜಾಗಟೆ ಬಾರಿಸಿದ ಕೂಡಲೇ ವಿದ್ಯಾರ್ಥಿ ಸಮುದಾಯ ಹಾಗೂ ಅಧ್ಯಾಪಕ ವರ್ಗದವರು ಶಾಲೆಯ ನಡುವಣ ಅಂಗಳದಲ್ಲಿ ಜಮಾಯಿಸಿದರು. ಪ್ರದರ್ಶನಕ್ಕೆ ಬೇಕಾದ ಸಿದ್ಧತೆಗಳು ಆಗಲೇ ಮುಗಿದಿದ್ದು ವೇದಿಕೆಯ ಮೇಲೆ ಮೇಜು ಕುರ್ಚಿಗಳು ಸ್ಥಾಪನೆಗೊಂಡಿದ್ದವು. ಸಭಾಂಗಣ ವಿದ್ಯಾರ್ಥಿಗಳಿಂದ ತುಂಬಿದ ಮೇಲೆ ಅಧ್ಯಾಪಕರು ವೇದಿಕೆಯ ಸಮೀಪದ ಕುರ್ಚಿಗಳ ಮೇಲೆ ಕುಳಿತರು. ಅನಂತರ HM ತಮ್ಮ ರೂಮಿನಿಂದ ಮತ್ತೊಬ್ಬ ವ್ಯಕ್ತಿಯೊಡನೆ ಹೊರಬಿದ್ದು ಕಾರಿಡಾರನ್ನು ಬಳಸಿಕೊಂಡು ವೇದಿಕೆಯ ಮೇಲೆ ಹೋದರು. ವ್ಯಕ್ತಿಯ ಕೈಲಿ ಒಂದು ಕರಿಯ ಕಿಟ್ ಬ್ಯಾಗ್ ಇತ್ತು. ಆ ವ್ಯಕ್ತಿಯೇ ಅಣಕ ಕಲಾವಿದ KV ಶಿವರಾಮ್ ಎಂದು ಊಹಿಸಿಕೊಳ್ಳಲು ಯಾರಿಗೂ ಕಷ್ಟವಾಗಲಿಲ್ಲ. ಎಲ್ರಿಗೂ ಎಲ್ಲೋ ನೋಡಿದ್ದೇನಲ್ಲ ಎನ್ನುವಂತಹ ಗಲಿಬಿಲಿ ಬೆರೆತ ಸಂದೇಹ ಹುಟ್ಟಿಸುವ ಚಹರೆ. ಸುಬ್ಬರಾಮನಿಗೂ ಹಾಗೆ ಆಯಿತು. ಇವನು ಯಾರ ಹಾಗೆ ಇದ್ದಾನೆ ಎಂದು ಪತ್ತೆ ಹಚ್ಚಲು ಶುರು ಮಾಡಿದ. ಅವನಿಗೆ ಗೊತ್ತಿದ್ದ ಹಲವಾರು ವ್ಯಕ್ತಿಗಳು ಮನಪಟಲದಲ್ಲಿ ಸುಳಿದು ಹೋದರೂ ಶಿವರಾಮ್ ಯಾರನ್ನೂ
ಕರಾರುವಕ್ಕಾಗಿ ಅಲ್ಲದಿದ್ದರೂ ದಪ್ಪನಾಗಿ ಹೋಲುತ್ತಾನೆಂದು ಕೂಡ ನಿರ್ಧರಿಸಿ ತೀರ್ಮಾನಿಸುವುದು ಕಷ್ಟವಾಯಿತು. ಯಾಕೆಂದರೆ ಯಾರನ್ನು ಹೋಲಬಹುದೆಂದು ಭಾವಿಸಿಕೊಂಡು ನೋಡುತ್ತೀರೋ ಶಿವರಾಮ್ ಅವರೆಲ್ಲರನ್ನೂ ಹೋಲುವಂತೆ ಭಾಸವಾಗುತ್ತಿತ್ತು. ಸುಬ್ಬರಾಮ ಬಲು ಬೇಗ ತನ್ನ ತಿಣುಕಾಟದ ಪ್ರಯತ್ನಗಳನ್ನು ಕೈಬಿಟ್ಟು ಕಲಾವಿದನ ಮುಖವನ್ನೇ ತದೇಕ ಚಿತ್ತದಿಂದ ದಿಟ್ಟಿಸಿದ. ಅರೆ, ಇವನು ತನ್ನನ್ನೇ ಹೋಲುತ್ತಿದ್ದಾನಲ್ಲವೇ? ಹಾ, ತಾನು ಬೆಳೆದು ದೊಡ್ಡವನಾದಾಗ ಕಣ್ಣು, ಕಿವಿ, ಮೂಗು, ಹಣೆ, ಬಾಯಿ, ತಲೆ, ಕೂದಲು, ಕತ್ತು, ಮುಖ, ಹೌದು, ಮುಟ್ಟಿ ನೋಡಿಕೊಂಡ ಸುಬ್ಬರಾಮ. ದಿನ ತಲೆ ಬಾಚಿಕೊಳ್ಳುವಾಗ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬವನ್ನು ನೆನಪು ಮಾಡಿಕೊಳ್ಳಲು ಪ್ರಯತ್ನಪಟ್ಟ. ಪ್ರತಿಬಿಂಬದ ಆಕಾರದಲ್ಲಿ ಪಾರ್ಶ್ವಾಂಗಗಳು ಅದಲು ಬದಲಾಗುತ್ತವೆಂಬ ಪ್ರತಿಫಲನ ಸತ್ಯವೂ ಅವನಿಗೆ ತಿಳಿಯದ್ದಲ್ಲ. ಆದರೆ ಆ ಚಿತ್ರದಲ್ಲಿ ಸೂಕ್ತವಾದ ಬದಲಾವಣೆ ಮಾಡಿ ಎಡದ ಅರ್ಧಮುಖವನ್ನು ಬಲಕ್ಕೂ ಬಲದ ಅರ್ಧಮುಖವನ್ನು ಎಡಕ್ಕೂ ವರ್ಗಾಯಿಸಿ ತಲೆಗೂದಲನ್ನು ಬೆಳೆಸಿ ಹಿಂದಕ್ಕೆ ಬಾಚಿ ಪರಿಷ್ಕೃತ ಆಕಾರವನ್ನು ಪರಿಕಲ್ಪಿಸಿಕೊಂಡಾಗ ವೇದಿಕೆಯ ಮೇಲೆ ಹೆಚ್ಚೆಮ್ಮಿನ ಪಕ್ಕ ಕೂತ ಶಿವರಾಮ್ ಎಂಬ ಕಲಾವಿದ ಪ್ರೌಢ ಸುಬ್ಬರಾಮನಂತೆ ಆವಿರ್ಭವಿಸಿಬಿಟ್ಟ. ಈ ಪ್ರದರ್ಶನವನ್ನು ನೀಡಲು ಬಂದಿರುವ ಕಲಾವಿದ ತಾನೇ. ಆದರೆ ವರ್ತಮಾನದಲ್ಲ, ಭವಿಷ್ಯದಲ್ಲಿ ಯಾವುದೋ ಶಕ್ತಿಯಿಂದ ಮುಂದೆ ತಾನೇನಾಗಲಿದ್ದೇನೆಂಬುದರ ಸಾಕ್ಷಿಯಾಗಿ ಈ ಸಭಾಂಗಣದಲ್ಲಿ ಕೂತಿದ್ದೇನೆಂಬ ಬೋಧೆ ಸುಬ್ಬರಾಮನಿಗಾಗಿ ತನ್ಮಯತೆಯಿಂದ ಎಚ್ಚರಗೊಂಡ. ಹೆಚ್ಚಂ ಕಲಾವಿದನ ಪರಿಚಯ ಮಾಡಿಕೊಡುತ್ತಿದ್ದರು. ಯಾವುದೇ ವ್ಯಕ್ತಿಯನ್ನಾಗಲಿ ಅಥವಾ ಭಾವಚಿತ್ರವನ್ನಾಗಲಿ ಒಮ್ಮೆ ನೋಡಿಬಿಟ್ಟರೆ ಸಾಕು, ಶಿವರಾಮ್ ಅವರು ಆ ವ್ಯಕ್ತಿಯ ಮುಖ ಲಕ್ಷಣವನ್ನು ತಮ್ಮ ಮುಖದಲ್ಲಿ ತಂದುಕೊಂಡು ಆ ವ್ಯಕ್ತಿಯೇ ಆಗಿಬಿಡುವ ಅಭೂತಪೂರ್ವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ನಾವು ಎಷ್ಟೋ ಜನ ಮಹಾತ್ಮರ, ಸಮಾಜೋದ್ಧಾರಕರ, ವಿಜ್ಞಾನಿಗಳ, ತತ್ವಜ್ಞಾನಿಗಳ, ಸಾಹಿತಿಗಳ, ಕಲಾವಿದರ ಹೆಸರುಗಳನ್ನು ಕೇಳಿದ್ದೇವೆ. ಹಲವಾರು ಸುಪ್ರಸಿದ್ಧ ವ್ಯಕ್ತಿಗಳ ಭಾವಚಿತ್ರಗಳನ್ನು ಕೂಡ ನೋಡಿದ್ದೇವೆ. ಆದರೆ ಅಂತಹ ವ್ಯಕ್ತಿಗಳನ್ನು ಕಣ್ಣಾರೆ ಕಂಡಿಲ್ಲ. ನಮ್ಮ ಸುದೈವದಿಂದ ಇಂದು ಶಿವರಾಮ್ ಅವರು ಅನೇಕ ಹೆಸರಾಂತ ವ್ಯಕ್ತಿಗಳ ರೂಪ ತಳೆದು ಅವರ ದರ್ಶನ ಭಾಗ್ಯ ನಮಗೆ ದೊರಕುವಂತೆ ಮಾಡಲಿದ್ದಾರೆ. ಅವರು ಕಂಡು ಕೇಳಿ ಅರಿತುಕೊಂಡ ವ್ಯಕ್ತಿಗಳ ಮಾತುಗಳನ್ನೂ ಅನುಕರಿಸಿ ನಮ್ಮನ್ನು ರಂಜಿಸಲಿದ್ದಾರೆ. ಇಂತಹ ಅವಕಾಶ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಅಧ್ಯಾಪಕ ವೃಂದಕ್ಕೆ ನಿಸ್ಸಂಶಯವಾಗಿ ಅಪೂರ್ವವೂ ಬೋಧಪ್ರದವೂ ಆದುದೆಂಬುದನ್ನು ನಾನು ಒತ್ತಿ ಹೇಳಿ ಶ್ರೀಮಾನ್ ಶಿವರಾಮ್ ಅವರು ತಮ್ಮ ಕಲಾ ಪ್ರತಿಭೆಯ ಮಾದರಿಗಳನ್ನು ನಮ್ಮ ಮುಂದೆ ಪ್ರದರ್ಶಿಸಲು ಒಪ್ಪಿಕೊಂಡದ್ದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ವಿದ್ಯಾರ್ಥಿ ಮತ್ತು ಅಧ್ಯಾಪಕ ವೃಂದದವರಿಂದ ಪ್ರಚಂಡ ಕರತಾಡನವಾಯಿತು. ನಂತರ ಶಿವರಾಮ್ ಕುರ್ಚಿಯಿಂದ ಮೇಲೆದ್ದ. ಹೆಚ್ಚಂ ತಮ್ಮ ತಲೆಯ ಮೇಲಿದ್ದ ರುಮಾಲಿನ ಕೆಳಗೆ ಬೆರಳು ತೂರಿಸಿ ಕೆರೆದುಕೊಳ್ಳುತ್ತಾ ಶಿವರಾಮನನ್ನು ನೋಡಿದರು. ಶಿವರಾಮ್ ಮುಗುಳು ನಗೆಯಿಂದ ಸಭೆಗೆ ವಂದಿಸಿ ಮೋಹಕವಾಗಿ 2 ಮಾತಾಡಿದ. ನಾನು ನಿಮ್ಮ ಕ್ಷಮೆ ಕೋರುತ್ತೇನೆ. ಕೇವಲ 2 ನಿಮಿಷಗಳವರೆಗೆ ನಿಮ್ಮ ಹೆಡ್ ಮಾಸ್ಟರನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ. ಶಿವರಾಮ್ ಹೆಚ್ಚಂ ಕಡೆ ತಿರುಗಿ, ದಯವಿಟ್ಟು ಬರಬೇಕು ಎಂದ. ಪೂರ್ವಾಪರ ತಿಳಿಯದ ಹೆಚ್ಚಂ ಮಂತ್ರ ಮುಗ್ಧರಂತೆ ಕಿಟ್ ಬ್ಯಾಗ್ ಹಿಡಿದು ಕಲಾವಿದನನ್ನು ಹಿಂಬಾಲಿಸಿದರು. ಇಬ್ಬರು ವೇದಿಕೆಯ ಹಿಂದಿನ ಕೋಣೆಗೆ ಹೋದರು. ಸಭೆಯಲ್ಲಿ ಕುತೂಹಲ ಭರಿತ ನಿರೀಕ್ಷೆ ತುಂಬಿ ತುಳುಕಾಡುತ್ತಿತ್ತು. ಎಲ್ಲರೂ ಪಿಳಿಪಿಳಿ ಕಣ್ಣು ಬಿಡುತ್ತಾ ಖಾಲಿ ವೇದಿಕೆಯನ್ನೇ ದಿಟ್ಟಿಸುತ್ತಿದ್ದಾಗ ಸರಿಯಾಗಿ 2 ನಿಮಿಷಗಳ ನಂತರ ವೇದಿಕೆಯ ಹಿಂದಿನ ಕೋಣೆಯಿಂದ ಹೊರಟು 2 ಹೆಚ್ಚೆಂಗಳು ವೇದಿಕೆಯ ಮೇಲೆ ಬಂದು ಕುಳಿತುಕೊಂಡರು. ಸಭೆ ಸ್ತಂಭೀಭೂತವಾಗಿತ್ತು. ಅವರಲ್ಲಿ ಒಬ್ಬರು ಅಸಲಿ ಹೆಚ್ಚಂ, ಮತ್ತೊಬ್ಬರು ಶಿವರಾಮ್ ಎಂದು ಎಲ್ಲರೂ ಊಹಿಸಿದರೂ ಯಾರು ಯಾರೆಂದು ಗುರುತಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ. ಆಗ ಒಬ್ಬ ಹೆಚ್ಚಂ ಎದ್ದು ನಿಂತು ರುಮಾಲು ತೆಗೆದು ಉದ್ದವಾದ ಕೂದಲನ್ನು ಬೆರಳುಗಳಿಂದ ಹಿಂದಕ್ಕೆ ಬಾಚಿಕೊಂಡು ಅಂಗೈಯಿಂದ ಮುಖವನ್ನು ಉಜ್ಜಿ ಒರೆಸಿಕೊಂಡು ಶಿವರಾಮ್ ಆದರು. ಸಭಿಕರಿಂದ ಪ್ರಚಂಡ ಕರತಾಡನವಾಯಿತು. ಅಸಲಿ ಹೆಚ್ಚಂ ಪೆಚ್ಚು ಪೆಚ್ಚಾಗಿ ನಗುತ್ತಾ ರುಮಾಲು ತೆಗೆದು ಮೇಜಿನ ಮೇಲಿಟ್ಟರು. ಅಣಕ ಕಲಾವಿದ ತನ್ನ ಮೊದಲನೇ ಐಟಂನಲ್ಲೇ ಪ್ರೇಕ್ಷಕರೆಲ್ಲರನ್ನೂ ಮರುಳುಗೊಳಿಸಿ ಮುಂದೆ ತಾನು ತೋರಿಸಲಿರುವ ವಿವಿಧ ವೇಷಗಳು ಬೀರಲಿರುವ ಪ್ರಭಾವದ ಅಂದಾಜು ಮಾಡಿಕೊಂಡ. ಅಣಕ ಕಲಾವಿದ ವೇದಿಕೆಯ ಮುಂಭಾಗಕ್ಕೆ ಬಂದು ಪುಟ್ಟ ಭಾಷಣ ಮಾಡಿ ತನಗೆ ತಿಳಿದಿರುವ ಕಲೆಯ ಪರಿಚಯ ಮಾಡಿಕೊಟ್ಟ. ಯಾವುದೇ ವ್ಯಕ್ತಿಯ ಮುಖವನ್ನು ನೋಡಿ ನನ್ನ ಮುಖದ ಮಾಂಸಖಂಡಗಳಿಗೆ ಆ ರೂಪ ಕೊಡುತ್ತೇನೆ.
ನನ್ನ ಕೈ ಬೆರಳುಗಳಿಂದ ಮಣ್ಣಿನ ಗೊಂಬೆ ತಯಾರಿಸುವ ಕಲಾವಿದನಂತೆ ಮುಖದ ಮಾಂಸಖಂಡಗಳನ್ನು ತೀಡಿ, ತಿದ್ದಿ, ಉಜ್ಜಿ, ಅಮುಕಿ, ಉಬ್ಬಿಸಿ, ಕುಗ್ಗಿಸಿ, ಹಿಂಜಿ ಬೇಕಾದ ಆಕಾರವನ್ನು ತಳೆಯುತ್ತೇನೆ. ಬಹುಶಃ ಬೇರೆಯವರಲ್ಲಿ ಕಾಣಸಿಗದ ಒಂದು ಶಕ್ತಿ, ಒಂದು ಯುಕ್ತಿ, ಒಂದು ಕೈಚಳಕ, ಅವೆಲ್ಲವುಗಳ ಜೊತೆಗೆ ಒಂದು ವಿಶೇಷವಾದ ಹಾರ್ಮೋನ್ ನನ್ನಲ್ಲಿದೆ. ನಾನು ಬೇಕೆಂದಾಗ ಬೇಕಷ್ಟು ಪ್ರಮಾಣದಲ್ಲಿ ಆ ವಿಶೇಷವಾದ ಹಾರ್ಮೋನನ್ನು ಸ್ರವಿಸಿಕೊಳ್ಳಬಲ್ಲೆ. ಇದೇ ನನ್ನ ಕಲೆಯ ಗುಟ್ಟು. ಈಗ ನೋಡಿ, ಮಹಾತ್ಮ ಗಾಂಧಿ ಎನ್ನುತ್ತಾ ಜುಬ್ಬ ಬಿಚ್ಚಿ ಮೇಜಿನ ಮೇಲೆ ಮಡಿಸಿಟ್ಟ. ಬೆತ್ತಲೆ ಎದೆ, ಮೂಳೆಗಂಟಿಕೊಂಡಿದ್ದ ಚರ್ಮ, ಸೊಂಟದಿಂದ ಇಳಿಬಿದ್ದ ದುಂಡನೆಯ ಡಬ್ಬಿಯಾಕಾರದ ಗಡಿಯಾರ. ಎಲ್ಲರ ಸಮಕ್ಷಮದಲ್ಲಿ ಅವನು ಕಿಟ್ ಬ್ಯಾಗ್ನಿಂದ ಒಂದು ಟೊಪ್ಪಿಯಂತಹ ಬೋಳು ಟೋಪಿ ತೆಗೆದು ಧರಿಸಿದ. ತಂತಿಯ ಕಟ್ಟಿನ ಕನ್ನಡಕ ಏರಿಸಿದ. ತುಟಿಯ ಹಿಂದಿನ ಮೇಲು ಸಾಲಿನ ಹಲ್ಲೊಂದಕ್ಕೆ ಕಪ್ಪು ಸ್ಟಿಕ್ಕರ್ ಅಂಟಿಸಿಕೊಂಡು ನಕ್ಕಾಗ ಗಾಂಧಿ ಮಹಾತ್ಮನಾಗಿಬಿಟ್ಟ. ಆನಂತರ ನೆಹರು, ಆಮೇಲೆ ಮೋತಿಲಾಲ್ ನೆಹರು, ರಾಜಾಜಿ, ಸಿ.ಆರ್. ದಾಸ್, ಸುಭಾಷ್ ಚಂದ್ರ ಬೋಸ್, ದಾದಾಭಾಯ್ ನವರೋಜಿ, ಜೆ.ಎಂ. ಶೆಟ್ಟಿ, ಟಾಟಾ, ಜೆ.ಪಿ. ಗೋಪಾಲಕೃಷ್ಣ ಗೋಖಲೆ, ತಿಲಕ್, ಚಂದ್ರಶೇಖರ ಆಜಾದ್, ಶ್ರೀನಿವಾಸ ಶಾಸ್ತ್ರಿ, ಮೌಂಟ್ ಬ್ಯಾಟನ್, ಬರ್ಟಾಂಟ್ ರಸೆಲ್, ರಾಮ್ ಗೋಪಾಲ್, ರವೀಂದ್ರನಾಥ್ ಠಾಕೋರ್, ಚರ್ಚಿಲ್, ಮಾಳವೀಯ, ಕೈಲಾಸಂ, ವರದಾಚಾರ್, ಜಿನ್ನಾ, ಪಟೇಲ್, ಪಂತ್, ಗುಲ್ಜಾರಿಲಾಲ್ ನಂದಾ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಪೀಲು ಮೋದಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಪೃಥ್ವಿರಾಜ್ ಕಪೂರ್, ಕ್ಲಾರ್ಕ್ ಗೇಬಲ್, ಗೋವಿಂದ ಪೈ, ಬೇಂದ್ರೆ, ಕುವೆಂಪು, ಆನಾಕ್ರು, ಪಂಡಿತ್ ತಾರಾನಾಥ, ವೀಣೆ ಶೇಷಣ್ಣ, ಡೇವಿಡ್ ಲೋ, ಬಿಡಾರಂ, ಟೋಜೋ, ರಾಜಾರಾಮ್ ಮೋಹನ್ ರಾಯ್, ಭಾರತಿ, ಒಂದಾದ ಮೇಲೊಂದು ಸುಪ್ರಸಿದ್ಧ ವ್ಯಕ್ತಿಗಳು ವೇದಿಕೆಯ ಮೇಲೆ ಪ್ರತ್ಯಕ್ಷರಾಗುತ್ತಿದ್ದರು. ಕೊನೆಯಲ್ಲಿ ರೈಲು ಬಂದು ನಿಂತಾಗ ಸ್ಟೇಷನ್ನ ವಿಆರ್ಆರ್ನಲ್ಲಿ ಗಿರಾಕಿಗಳಿಗೆ ಇಡ್ಲಿ, ಚಟ್ನಿ, ವಡೆ, ಕಾಫಿ ಮಾರುವ ಮದ್ರಾಸಿ ಅಯ್ಯರ್, ದಾಸರ ಕೃತಿ ಹಾಡುವ ತಮಿಳು ಮಾತೃಭಾಷೆಯ ಸಂಗೀತಗಾರ, ಬಾಡಿಗೆದಾರನೊಂದಿಗೆ ಜಗಳವಾಡುವ ಮನೆ ಮಾಲೀಕ, ಪಾರ್ಕಿನಲ್ಲಿ ಕದ್ದು ಪ್ರೇಮ ಮಾಡುವ ಜೋಡಿಯನ್ನು ವಿಚಾರಿಸಿಕೊಳ್ಳುವ ಪೊಲೀಸ್ ಕಾನ್ಸ್ಟೇಬಲ್, ಶಿವರಾಮ್ ಮುಖ ಒರೆಸಿಕೊಂಡು ಕೂತ. ಸುಬ್ಬರಾಮನ ಆಶ್ಚರ್ಯಕ್ಕೆ ಎಣೆಯೇ ಇರಲಿಲ್ಲ. ಶಿವರಾಮ್ ಕೇವಲ 4-6 ಮಾಂಸಖಂಡಗಳನ್ನು ಶ್ರುತಿ ಮಾಡಿಕೊಂಡು ಚಹರೆಯನ್ನು ಬದಲಾಯಿಸಿ ಬಿಡುತ್ತಿದ್ದನಲ್ಲ. ಆಯಾ ವ್ಯಕ್ತಿಗಳಿಗೆ ವಿಶಿಷ್ಟವಾದ ಅಲಂಕಾರ ಸಾಮಗ್ರಿಗಳು ಅವನ ಕಪ್ಪು ಕಿಟ್ ಬ್ಯಾಗ್ನಲ್ಲಿರುತ್ತಿದ್ದವು. ಮಂತ್ರ ಮುಗ್ಧನಂತೆ ಅವನು ಅಣಕ ಕಲಾವಿದ ಶಿವರಾಮ್ನನ್ನೇ ನೋಡುತ್ತಿದ್ದ. ಅಲ್ಲಿ ಶಿವರಾಮ್ ಇರಲೇ ಇಲ್ಲ. ಅವನ ಜಾಗದಲ್ಲಿ ಎಷ್ಟೋ ಜನ ಬಂದು ಹೋಗುತ್ತಿದ್ದರು. ಒಬ್ಬೊಬ್ಬರ ಅವತಾರ ತಳೆದ ನಂತರವೂ ಶಿವರಾಮ್ ಅಂಗೈಯಿಂದ ಮುಖವನ್ನೊರೆಸಿಕೊಂಡು ಮೂಡಿದ್ದ ವ್ಯಕ್ತಿತ್ವಗಳನ್ನು ಅಳಿಸಿ ಹಾಕಿ ಮುಂದಿನ ಅವತಾರದ ಅವಶ್ಯಕತೆಗಳಿಗೆ ಮುಖವನ್ನು ಸಜ್ಜುಗೊಳಿಸುತ್ತಿದ್ದ. ಒಂದೊಂದು ಮುಖವನ್ನು ನೋಡುವಾಗ ಅವನು ತನ್ನೊಳಗೆ ಅದೃಶ್ಯವಾಗಿ ಸ್ರವಿಸಿಕೊಳ್ಳುವ ಹಾರ್ಮೋನನ್ನು ಮುಖದ ಮಾಂಸಖಂಡಗಳ ಮೇಲೆ ಸಿಂಪಡಿಸಿ ಇಚ್ಛಾರೂಪಿಯಾಗುವಂತೆ ಉಪಯೋಗಿಸಿಕೊಳ್ಳುತ್ತಿದ್ದನೆಂದು ಸುಬ್ಬರಾಮನಿಗೆ ಖಾತ್ರಿಯಾಗುತ್ತಿತ್ತು. ಈ ಹಾರ್ಮೋನು ತನ್ನಲ್ಲೂ ಇರಬಹುದೇ ಎಂಬ ಛಳುಕು, ಕುತೂಹಲ ಹುಟ್ಟಿ ಕಾಡಲಾರಂಭಿಸಿತು. ಸಂಜೆ ಮನೆಗೆ ಬಂದಾಗ ಆ ದಿನ ತಾನು ನೋಡಿದ ಅದ್ಭುತವನ್ನು ಎಂದಿಲ್ಲದ ಉತ್ಸಾಹದಿಂದ ಮನೆಯವರೊಂದಿಗೆ ಹಂಚಿಕೊಂಡ. ನೋಡಪ್ಪ, ಹೀಗೆ ಕೆನ್ನೆ, ಮೂಗು, ತುಟಿ, ಹಣೆ ಅಮ್ಕಿ ಗಾಂಧಿ ಥರ ಆಗ್ಬಿಟ್ಟ ಎಂದು ಅಭಿನಯಪೂರ್ವಕವಾಗಿ ಅನುಕರಣೆ ಮಾಡಿ ವರದಿ ಒಪ್ಪಿಸಿದಾಗ ಅವನ ಅಪ್ಪ ಆಶ್ಚರ್ಯದಿಂದ ಕ್ಷಣಕಾಲ ಸ್ತಂಭೀಭೂತನಾದ. ಕಾರಣ ಮಗ ಹೇಳಿದ ಸಂಗತಿಯಲ್ಲ, ಎದುರಿಗಿದ್ದ ಸಾಕ್ಷಾತ್ ಮಗನೇ ಗಾಂಧಿ ಮರಿಯಂತೆ ಕಾಣಿಸುತ್ತಿದ್ದ. ತಲೆಗೂದಲನ್ನು ಬಿಟ್ಟು, ಇದೇನೋ ಸುಬ್ರಾಮ, ನೀನು ಹಾಗೆ ಮಾಡ್ತಿದೆಯಲ್ಲೋ, ನಿನಗೂ ಬರುತ್ತೇನೋ, ಯಾರ್ಯಾರ ಮುಖನೆಲ್ಲ ಮಾಡೋದೋ, ನೀನು ಗಾಂಧಿ ಥರನೇ ಕಾಣಿಸ್ತಿದೆಯಲ್ಲೋ ಎಂದು ಉದ್ಗಾರವೆತ್ತಿದರು ಅಪ್ಪ. ಮತ್ತೊಂದು ಛಳುಕು, ನನ್ನ ಮುಖ ಗಾಂಧಿ ಥರ ಕಾಣಿಸ್ತಾ? ಚಕಿತನಾದ ಸುಬ್ಬರಾಮ ಅಪನಂಬಿಕೆಯಿಂದ ಕೇಳಿದ. ಹೌದು ಕಣೋ ಮಗೋ, ಅವನನ್ನು ನೋಡಿ ನೀನು ಕಲ್ತ್ಕೊಂಡು ಬಂದ್ಬಿಟ್ಟಿದೆಯಲ್ಲೋ ಎಂದು ಅಮ್ಮ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಳು. ಹೌದಾ ಎಂದು ಕನ್ನಡಿ ನೇತು ಹಾಕಿದ್ದ ಗೋಡೆಯ ಬಳಿ ಓಡಿ ಅದನ್ನು ಕೈಗೆ ತೆಗೆದುಕೊಂಡ. ದಿಟ ಗಾಂಧಿ. ಒಂದು ಕೈಲಿ ಕನ್ನಡಿ ಹಿಡಿದುಕೊಂಡು ನೋಡುತ್ತಲೇ ಮತ್ತೊಂದು ಕೈಯಿಂದ ಶಿವರಾಮ್ ವೇಷ ಬದಲಿಸುವಾಗ ಒರೆಸಿಕೊಳ್ಳುವಂತೆ ಮುಖ ಒರೆಸಿಕೊಂಡ. ಗಾಂಧಿಯ ರೂಪ ಅಳಿಸಿ ಹೋಯಿತು. ಹೌದಾ, ನನ್ನಲ್ಲೂ ಆ ಹಾರ್ಮೋನ್ ಇದೆ,
ನಾನು ಯಾರ ಮುಖ ಬೇಕಾದರೂ ಮಾಡಿ ತೋರಿಸಬಲ್ಲೆ ಎಂದು ಸುಬ್ರಾಮ ಕುಣಿದಾಡಿದ. ಮಹಾ, ಯಾರನ್ನಾದ್ರೂ ಕಂಡ್ರೂ ಮನುಷ್ಯ ಮುಟ್ಟಿದ ಗುಬ್ಬಿ ಥರ ಮುದುಡ್ಕೊಂಡು ಹೋಗ್ತೀಯ ಅಂತ ಅಪ್ಪನ ಕೈಲೇ ಯಾವಾಗಲೂ ಬಯಸ್ಕೊತಿರ್ತೀಯ. ಯಾರ ಮುಖ ಬೇಕಾದರೂ ಮಾಡ್ತಾನಂತೆ, ಹಾಗಾದರೆ ನನ್ನ ಮುಖ ಮಾಡಿ ತೋರಿಸು ನೋಡೋಣ ಎಂದು ತಮ್ಮ ಸತ್ಯ ಸವಾಲೆಸೆದ. ತಡಿಯೋಲೇ, ಮೊದಲು ಅಪ್ಪನ ಮುಖ ಎಂದು ಒಂದು ಕ್ಷಣ ಅಪ್ಪನ ಮುಖ ದಿಟ್ಟಿಸಿ ಅವನ ರೂಪವನ್ನು ಮನಸ್ಸಿನಲ್ಲಿ ತಂದುಕೊಂಡು ಬೆರಳುಗಳಿಂದ ಮುಖದ ಮಾಂಸಖಂಡಗಳನ್ನು 5-6 ನಿವೇಶನಗಳಲ್ಲಿ ಒತ್ತಿ ತಿರುಚಿ ಅಮುಕಿದ. ಅಪ್ಪನ ಮುಖದ ವಿವರಗಳು ಸಂಪೂರ್ಣವಾಗಿ ಎಲ್ಲವಾದರೂ ಸ್ಥೂಲವಾಗಿ ಗ್ರಹಿಕೆಯಾಯಿತು. ಹೌದಲ್ಲೋ ಸುಬ್ರಾಮ ಎಂದು ಅಮ್ಮ ಬೆರಗಾದಳು. ಸುಬ್ಬರಾಮ ಕನ್ನಡಿಯನ್ನು ಮುಖದ ಮುಂದೆ ಹಿಡಿದುಕೊಂಡು ನೋಡಿ ಅಪ್ಪನ ಮುಖದೆಡೆಗೆ ತಿರುಗಿ ನೋಡಿದ. ಹೌದು, ಅಪ್ಪ ನಿಸ್ಸಂಶಯವಾಗಿ ಹಾರ್ಮೋನ್ ಹರಿಯುತ್ತಿದೆ. ತಾನೂ ಒಬ್ಬ ಅಣಕ ಕಲಾವಿದ. ಮರುದಿನ ಸ್ಕೂಲಿಗೆ ಹೋದಾಗ ಸಹಪಾಠಿಗಳು ಅಣಕ ಕಲಾವಿದನ ಪ್ರದರ್ಶನದ ಬಗ್ಗೆಯೇ ಮಾತಾಡಿಕೊಳ್ಳುತ್ತಿದ್ದರು. ಅವನು ಕೊನೆಯಲ್ಲಿ ತೋರಿಸಿದ ಹೋಟೆಲ್ ಮಾಲೀಕ, ಸಂಗೀತಗಾರ, ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರಗಳ ಮಾತುಗಳನ್ನು ಅವರೆಲ್ಲ ಆಡಿಕೊಳ್ಳುತ್ತಿದ್ದದ್ದನ್ನು ಗಮನಿಸಿ ಕೇಳಿದ. ನಾನು ಮಾಡಿ ತೋರಿಸ್ತೀನಿ ಕಣ್ರೋ, ಅಣಕ ಕಲೆ ನನಗೂ ಬರುತ್ತೆ. ಸುಬ್ಬರಾಮನ ಮಾತು ಕೇಳಿ ಸಹಪಾಠಿಗಳೆಲ್ಲ ಜೋರಾಗಿ ನಕ್ಕು ಢೋಂಗೆ ಎಂದರು. ಕೆಲವರು ಅವನ ಮಾತುಗಳನ್ನು ಆಡಿಕೊಂಡು ಮತ್ತಷ್ಟು ನಗುವಿನ ಅಲೆಗಳನ್ನು ಎಬ್ಬಿಸಿದರು. ಇಲ್ಲಿ ನೋಡಿ ಬೇಕಾದ್ರೆ ಎನ್ನುತ್ತಾ ಸುಬ್ಬರಾಮ ಕೈ ಬೆರಳುಗಳಿಂದ ಮುಖದ ಮಾಂಸಖಂಡಗಳನ್ನು ತಿದ್ದಿಕೊಂಡು ಶರ್ಟು ಬಿಚ್ಚಿ ಉಸಿರೆಳೆದುಕೊಂಡು ಎದೆಗೂಡು ಕಾಣುವಂತೆ ಮಾಡಿಕೊಂಡ. ಹುಡುಗರೆಲ್ಲ ಆಶ್ಚರ್ಯದಿಂದ ಅವನನ್ನೇ ನೋಡಿದರು. ಗಾಂಧಿಯನ್ನು ಸಪ್ರಮಾಣವಾಗಿ ಬಾಲಕನ ರೂಪಕ್ಕೆ ಇಳಿಸಿದಂಥ ರೂಪ. ಪಿಳಿಪಿಳಿ ಕಣ್ಣು ಬಿಡುತ್ತಾ ನಿಂತಿತ್ತು. ಕೋಲಾಹಲ. ನಮ್ ಹೆಚ್ಚೆಮ್ಮ ಮುಖ ಮಾಡೋ ಸುಬ್ರಾಮ ನೋಡೋಣ ಎಂದ ರಘು. ಹೆಚ್ಚಮ್ಮ ತಗೋ ಎಂದು ಹೇಳುತ್ತಾ ಹೆಡ್ಮಾಸ್ಟರ ಚಹರೆಯನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುತ್ತಾ ಮುಖವನ್ನು ಬೆರಳುಗಳಿಂದ ತಿದ್ದಿ ತೀಡತೊಡಗಿದ. ಅವರು ಎಷ್ಟೇ ಪರಿಚಿತರಿದ್ದರೂ ಅವರ ಮುಖದ ಸ್ವರೂಪ ಕಲ್ಪನೆಗೆ ದಕ್ಕಲಿಲ್ಲ. ಆದರೂ ಪ್ರಾಯಾಸದಿಂದ ಒಂದೊಂದೇ ಭಾಗವನ್ನು ಸ್ಥೂಲವಾಗಿ ಊಹಿಸಿಕೊಂಡ. ದಿನ ಕಾಣುತ್ತಿದ್ದವರನ್ನು ನಾವು ನಿಜವಾಗಿ ನೋಡೇ ಇರುವುದಿಲ್ಲ ಎನಿಸಿತು ಅವನಿಗೆ. ಪರವಾಗಿಲ್ಲ, ಹೆಚ್ಚೆಮ್ಮ ಮುಖ ಅಂತ ಸ್ವಲ್ಪ ಕಾಣುತ್ತೆ, ಹಣೆ ಮೇಲೆ ಇನ್ನಷ್ಟು ಸುಕ್ಕಿರಬೇಕು ಎಂದು ವಿಮರ್ಶಿಸಿದ ರಘು. ಸುಬ್ಬರಾಮನ ಮುಖವನ್ನು ತೀರಾ ಹತ್ತಿರದಿಂದ ಪರೀಕ್ಷಿಸಿದ. ಆಗ ಶಾಲೆಯ ಜಾಗಟೆ ಬಾರಿಸಿ ವಿದ್ಯಾರ್ಥಿಗಳೆಲ್ಲ ಚದುರಿದ್ರು. ಹೆಚ್ಚೆಮ್ಮೆ ಸುಬ್ಬರಾಮನ ತರಗತಿಗೆ ಬಂದು ಆದರ್ಶ ಮಹನೀಯರ ಜೀವನ ಚರಿತ್ರೆಯ ಪಾಠ ತೆಗೆದುಕೊಂಡರು. ಇಂತಹ ಮಹನೀಯರ ಜೀವನದ ಅನುಕರಣೆ ಮಾಡಿ ಜನಸಾಮಾನ್ಯರು ಹೇಗೆ ಜೀವನ ಸಾರ್ಥಕಪಡಿಸಿಕೊಳ್ಳಬಹುದೆಂದು ಉಪದೇಶಿಸಿದರು. ಸುಬ್ಬರಾಮ ಅವರ ಮುಖವನ್ನೇ ಸೂಕ್ಷ್ಮವಾಗಿ ನೋಡಿ ಅಭ್ಯಾಸ ಮಾಡಿದ. ಎಲ್ಲ ಉಬ್ಬು ತಗ್ಗುಗಳು, ಗುಳಿಗಳು, ಗೆರೆಗಳು, ಗಂಟುಗಳು, ರೇಖೆಗಳು ಅವನ ಅವಗಾಹನೆಗೆ ಬಂದವು. ಅವುಗಳನ್ನು ಕರಾರುವಕ್ಕಾಗಿ ತನ್ನ ಮುಖದಲ್ಲಿ ಮೂಡಿಸಿ ರಘುವಿನ ಟೀಕೆಗೆ ಸಖತ್ ಉತ್ತರ ಕೊಡಬೇಕೆಂಬ ಒತ್ತಡ ಬಲವಾಯಿತು. ಕೈಬೆರಳುಗಳು ಅನೈಚ್ಛಿಕವಾಗಿ ಮುಖದ ಮೇಲೆ ಆಡತೊಡಗಿದವು. ಹಾರ್ಮೋನು ಸ್ರವಿಸುತ್ತಿರಬೇಕು ಅನಿಸಿತು. ಒಂದೇ ನಿಮಿಷದಲ್ಲಿ ತನ್ನ ಮುಖ ಹೆಚ್ಚೆಮ್ನ ಮುಖದ ಪಡಿಯಚ್ಚಾಗಿರಬೇಕೆಂದು ಖಾತ್ರಿಯಾಯಿತು. ರಘುವಿನ ಪಕ್ಕೆ ತಿವಿದು ಗಮನ ಸೆಳೆದ. ಈಗ ನೋಡೋ ಬಕ್ರ, ಹೇಗ್ ಕಾಣುತ್ತೆ ಹೇಳೋ ಎಂದು ಪಕ್ಕಕ್ಕೆ ಕತ್ತು ಹೊರಳಿಸಿ ಬೀಗಿದ. ಹೆಡ್ ಮಾಸ್ಟರು ಪೇಟವನ್ನು ತಲೆ ಮೇಲಿಂದ ತೆಗೆದಿಟ್ಟು ಕುರುಚಲು ಕೂದಲ ಮೇಲೆ ಕೈಯಾಡಿಸುತ್ತಿದ್ದುದನ್ನು ನೋಡುತ್ತಿದ್ದ ರಘು ಪಕ್ಕಕ್ಕೆ ತಿರುಗಿ ಸುಬ್ಬರಾಮನ ಮುಖ ನೋಡಿ ಹೌಹಾರಿದ. ಹೇಯ್ ಎಂದು ರಘು ಕೂಗಿ ಸುಬ್ಬರಾಮನತ್ತ ತಿರುಗಿದಾಗ ಹೆಚ್ಚೆಮ್ಮನ್ನೊಳಗೊಂಡು ಇಡೀ ತರಗತಿ ಅವರತ್ತ ನೋಡುತ್ತಿತ್ತು. ಹೆಚ್ಚೆಂ ಏನು ಮಾಡಿಬಿಡುತ್ತಾರೋ ಎಂಬ ಭಯ ಆವರಿಸಿ ಸುಬ್ಬರಾಮ ಮುಖ ಅಳಿಸಿಕೊಳ್ಳುವುದನ್ನು ಮರೆತು ಬಿಟ್ಟ. ಸುಬ್ಬರಾಮನತ್ತ ಬೆರಳು ಮಾಡುತ್ತಾ ಏಯ್ ಎದ್ ನಿಂತ್ಕೋ ಎಂದರು ಹೆಚ್ಚೆಂ. ನಿಂತುಕೊಂಡ ಸುಬ್ಬರಾಮನ ಮುಖವನ್ನೇ ನೋಡುತ್ತಾ ಯಾರ್ ನೀನೋ, ಹೆಸರೇನೋ ಎಂದರು. ಬಾಯಿ ಬಿಡದಿದ್ರೆ ಚಂಬಡ ಸುಲ್ದು ಬಿಡ್ತೀನಿ. ಗಾಬರಿಯಿಂದ ಮುಖ ಅಳಿಸಿಕೊಂಡ ಸುಬ್ಬರಾಮ. ಸುಬ್ರಾಮ, ಏನೋ ನಿನ್ನ ಅವತಾರ ಎಂದು ಮತ್ತೊಮ್ಮೆ ಗುಡುಗಿದರು. ನೆನ್ನೆ ಅಣಕ ಕಲಾವಿದ ಶಿವರಾಮ್ ಮಾಡಿ ತೋರಿಸಿದ್ರಲ್ಲ ಸಾರ್, ಅದೇ ಥರ ಸುಬ್ರಾಮ ಯಾರ ಮುಖ ಬೇಕಾದರೂ ಮಾಡಿ ತೋರಿಸ್ತಾನೆ. ಈಗ ತಾನೇ ನಿಮ್ಮ ಮುಖ ಎಂದು ರಘು ಒದರಿಬಿಟ್ಟ. ಹೆಡ್ ಮಾಸ್ಟ್ರಿಗೆ ಒಂದು ಕಡೆ ವಿದ್ಯಾರ್ಥಿಗಳಲ್ಲಿ
ಅಶಿಸ್ತು ಅವಿಧೇಯತೆಗಳು ಬೆಳೆಯುತ್ತಿರುವುದು ಕಳವಳಕಾರಿಯಾಗಿ ತೋರಿದರೂ ತಮ್ಮ ಶಿಷ್ಯಕೋಟಿಯಲ್ಲಿ ಅಪರೂಪದ ಕಲಾವಿದನೊಬ್ಬ ಅವಿತುಕೊಂಡಿರುವುದನ್ನು ಅಕಸ್ಮಾತ್ ಕಂಡುಹಿಡಿದು ಸಂತೋಷವೂ ಆಯಿತು. ಆನಂತರ ಅವನನ್ನು ತಮ್ಮ ಕೋಣೆಗೆ ಕರೆಸಿ ಅವನಲ್ಲಾಗಿರುವ ಹೊಸ ಬದಲಾವಣೆಯ ಮಾಹಿತಿ ಪಡೆದು ಎಲ್ಲ ಸಹೋದ್ಯೋಗಿಗಳಿಗೂ ಶ್ರುತಪಡಿಸಿದರು. ಪರವಾಗಿಲ್ಲ ಕಣೋ ಸುಬ್ರಾಮ, ಏನು ಅಂತಿದ್ದೆ, ನೀನು ಒಂದು ಕಲೆ ಕಲ್ತ್ಕೊಂಡ್ಬಿಟ್ಟೆ. ಓದ್ನಲ್ಲೋ ಇಷ್ಟೇ ಆಸಕ್ತಿ ತೋರಿಸಿದ್ರೆ ನಿನ್ ಜನ್ಮ ಸಾರ್ಥಕವಾದೀತು ನೋಡು ಎಂದು ಮೆಚ್ಚುಗೆ ಮಿಶ್ರಿತ ಟೀಕೆಯನ್ನೂ ಮಾಡಿದರು. ಅವನ ಸಹಪಾಠಿಗಳ ದೃಷ್ಟಿಯಲ್ಲಂತೂ ಸುಬ್ಬರಾಮ ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ಮೆರೆದ. ಸಂಜೆ ಮನೆಗೆ ಬರುವಾಗ ದಾರಿಯಲ್ಲಿ ತನ್ನ ವಿಶಿಷ್ಟ ಕಲೆಯ ಬಗ್ಗೆ ವಿಪರೀತ ಹೆಮ್ಮೆ ಅನಿಸಿತು. ಆದರೂ ಮೊದಲು ಹೆಚ್ಚೆಮ್ಮರ ಮುಖ ಮಾಡಲು ಪ್ರಯತ್ನಪಟ್ಟಾಗ ಉಂಟಾದ ಗಲಿಬಿಲಿ ಮನಸ್ಸಿಗೆ ಬಂದು ತನ್ನ ಕೊರತೆಗಳ ಬಗ್ಗೆಯೂ ಚಿಂತಿಸುವಂತಾದ. ಈ ಹೆಚ್ಚಮ್ಮನ್ನು ಸುಮಾರು 2 ವರ್ಷಗಳಿಂದಲೂ ನೋಡುತ್ತಿದ್ದರೂ ಏಕಾಏಕಿ ಅವರ ಮುಖದ ಸ್ವರೂಪವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲವಲ್ಲ. ಅಂದರೇನು ಅರ್ಥ? ತಾನು ಅವರ ಮುಖವನ್ನು ನೋಡಿದ್ದೇನೆ, ಆದರೆ ನೋಡೇ ಇಲ್ಲ. ಮನೆಯಲ್ಲಿ ಗಾಂಧಿ ಮುಖ ಮಾಡಲು ಸಾಧ್ಯವಾದದ್ದಾದರೂ ಹೇಗೆ? ಅಸಲಿ ಗಾಂಧಿಯನ್ನು ನೋಡೇ ಇಲ್ಲವಲ್ಲ ಎನ್ನುವ ತಥ್ಯ ಸ್ವಲ್ಪ ಧೈರ್ಯದಾಯಕವಾಗಿತ್ತು. ಶಿವರಾಮ್ ಗಾಂಧಿ ಮುಖ ಮಾಡುವಾಗ ಗಮನವಿಟ್ಟು ನೋಡಿದ್ದೇನಲ್ಲ, ಅದರಿಂದಲೇ ಸಾಧ್ಯವಾಗಿರಬೇಕು ಎನ್ನುವ ಪರಿಹಾರವೂ ಹೊಳೆದು ಸಮಾಧಾನವಾಯಿತು. ಈಗ ಅಪ್ಪನ ಮುಖ ಮಾಡಿಬಿಡುತ್ತೇನೆ ಎನ್ನುವ ಧೈರ್ಯ ಮಾಡಿದ. ಮೊದಲು ಅಪ್ಪನ ಮುಖ ನೋಡಿ ಮಾಡಿದ್ದೆ, ಈಗ ಊಹಿಸಿಕೊಂಡು ಮಾಡಬೇಕು ಎಂದುಕೊಂಡ. ಹಾರ್ಮೋನ್ ಸ್ರವಿಸಲು ಪ್ರಾರಂಭ ಮಾಡಿದ. ಈ ಅನುಭವ ಇನ್ನೊಂದು ಆಶ್ಚರ್ಯವನ್ನು ಹುಟ್ಟಿಸಿತು. ತಾನು ಬೇಕೆಂದಾಗ ಹಾರ್ಮೋನು ಉತ್ಪಾದಿಸಬಹುದು. ಅಪ್ಪನ ಮುಖ, ಮೂಗು ಇಷ್ಟುದ್ದ, ಚೂರು ಕಮ್ಮಿ, ಪುಟ್ಟದಾಯಿತು, ಇಷ್ಟಿರಬಹುದೇ? ಸರಿಯಾಗ್ಲಿಲ್ಲ, ಬೇಡ, ಮೂಗನ್ನ ಆಮೇಲೆ ನೋಡಿದ್ರಾಯ್ತು. ಕೆನ್ನೆ, ದವಡೆ ಉಬ್ಬಿದ್ ಜಾಸ್ತಿ ಆಯ್ತು. ಇಂಥ ಗುಳಿ ಅಪ್ಪನ ಕೆನ್ನೆಯಲ್ಲಿ ಕಣ್ಣು ಮಾಡಿ ಆಮೇಲೆ ಕೆನ್ನೆ ಮಾಡೋಣ. ತುಂಬ ಕಿರಿದಾಯ್ತೇನೋ. ಯಾಕೋ ಯಾವುದೂ ಸರಿ ಬರ್ತಿಲ್ಲ. ಅಪ್ಪನ ಒಟ್ಟು ಮುಖವನ್ನು ಕಲ್ಪಿಸಿಕೊಂಡು ಮನಸ್ಸಿನ ಒಂದು ಮೂಲೆಯಲ್ಲಿ ಸ್ಥಾಪಿಸಿ ಆಮೇಲೆ ಅಪ್ಪನ ಮುಖವನ್ನು ಅಪ್ಪನದೇ ಎಂದು ನಿರ್ಣಾಯಕವಾಗಿ ನಿಸ್ಸಂದಿಗ್ಧವಾಗಿ ಬೇರ್ಪಡಿಸುವ ಲಕ್ಷಣಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದೆಲ್ಲ ಪ್ರಯೋಗಗಳನ್ನು ಮಾಡುತ್ತಾ ಹೆಜ್ಜೆ ಹಾಕಿದ. ಅಪ್ಪನ ಮುಖದ ಭಾಗಗಳು ಅಲಾಯುಧವಾಗಿಯಾಗಲಿ ಉಂಡೆಯಾಗಿಯಾಗಲಿ ದಕ್ಕಲೇ ಇಲ್ಲ. ಹಾಗೆಯೇ ಅಮ್ಮನ ಮುಖ, ಅಜ್ಜಿಯ ಮುಖ, ಕಿಟ್ಟ ಚಿಕ್ಕಪ್ಪನ ಮುಖ, ಶಂಕ್ರು ಮಾವನ ಮುಖ, ಪಕ್ಕದ ಮನೆ ಸೀನಪ್ಪನ ಮುಖ, ದಿನ ಬೆಳಗ್ಗೆ ಎದ್ದರೆ ನೋಡುವ ಹಾಲಿನ ಚಿಕ್ಕಣ್ಣನ ಮುಖ, ಇನ್ನೂ ಯಾರನ್ನು ನೋಡಿದ್ದನೋ ಅವರ ಮುಖಗಳನ್ನೆಲ್ಲ ಕಲ್ಪಿಸಿಕೊಳ್ಳಲು ಪ್ರಯತ್ನಪಟ್ಟ. ಆ ವ್ಯಕ್ತಿಗಳ ಯಾವುದಾದರೊಂದು ನೆನಪು ಮಾತ್ರ ಮನಸ್ಸಿನಲ್ಲಿ ಸುಳಿದು ಇಡೀ ವ್ಯಕ್ತಿಯೇ ಆಗುತ್ತಿತ್ತೇ ಹೊರತು ವಿವರಪೂರ್ಣವಾದ ಇಡೀ ವ್ಯಕ್ತಿಯನ್ನು ತಾನು ಎಂದೂ ನೋಡೇ ಇಲ್ಲವೇನೋ ಎಂಬಷ್ಟು ಆಶ್ಚರ್ಯಜನಕವಾದ ಸತ್ಯ ಮನಸ್ಸಿನಲ್ಲಿ ಮೂಡಿತು. ತನ್ನ ಮನೆಯಲ್ಲಿ ತಾನು ಪ್ರತಿದಿನ ನೋಡುವ, ಜೊತೆಯಲ್ಲಿ ಮಾತಾಡುವ, ಒಡನಾಡುವ ವ್ಯಕ್ತಿಗಳೆಲ್ಲ ಎಳೆಯನ್ನು ಹಿಡಿದರೆ ದಕ್ಕದೆ ನುಸುಳಿಕೊಳ್ಳುತ್ತಿದ್ದರು. ಹಾಗೆಯೇ ರಘು ಮತ್ತಿತರ ಸಹಪಾಠಿಗಳ ಪ್ರತಿರೂಪವನ್ನು ಕಟ್ಟಲು ಏನೋ ಅಡ್ಡಿಯಾಗುತ್ತಿತ್ತು. ತಾನು ಯಾರನ್ನೂ ನೋಡೇ ಇಲ್ಲವೇ? ಮನೆ ತಲುಪಿದ ಕೂಡಲೇ ಆವೇಶ ಬಂದವನಂತೆ ಕುರ್ಚಿಯ ಮೇಲೆ ಕೂತು ಪೇಪರ್ ಓದುತ್ತಿದ್ದ ಅಪ್ಪನ ಬಳಿ ಬಂದು ತೀರಾ ಹತ್ತಿರದಿಂದ ಅವರ ಮುಖ ನೋಡಿದ. ಕೆನ್ನೆಯ ಉಬ್ಬು ತಗ್ಗುಗಳು, ಚರ್ಮರಂಧ್ರಗಳು, ಸೂಕ್ಷ್ಮವಾದ ಗೆರೆಗಳು, ಅಲ್ಲಲ್ಲಿ ಕಪ್ಪು ಚುಕ್ಕೆಗಳು, ಮೂಗಿನ ಕಟ್ಟಡದ ಹೊಳ್ಳೆಗಳು, ಹುಬ್ಬಿನ ದಿಣ್ಣೆಗಳು, ಕಣ್ಣ ರೆಪ್ಪೆಗಳ ಮೇಲಿನ ಸುಕ್ಕುಗಳು, ಜೋತು ಬಿದ್ದ ಕೆಳದವಡೆ, ಗಲ್ಲದ ಹಿಂದಿನ ಕಟಾವಾಯಿಯಿಂದ ಎಡಕ್ಕೂ ಬಲಕ್ಕೂ ಕೊರೆದ ಸೀಳು ನಾಲೆಗಳು, ಸ್ವಲ್ಪ ಜೋತು ಬಿದ್ದ ಕೆಳದುಟಿ. ಓಹ್, ಎಷ್ಟೊಂದು ಸೂಕ್ಷ್ಮ ಅದ್ಭುತಗಳು! ತಾನು ಇದುವರೆಗೂ ಅಪ್ಪನನ್ನು ನೋಡೇ ಇರಲಿಲ್ಲವೆನ್ನಿಸಿ ಒಂದೊಂದು ಸಂಗತಿಗಳು ಪ್ರಮಾಣಬದ್ಧವಾಗಿ ಮನಸ್ಸಿನಲ್ಲಿ ದಾಖಲೆ ಆಯಿತು. ಎಲ್ಲವನ್ನೂ ದಾಖಲೆ ಮಾಡಿಕೊಳ್ಳಬೇಕು, ಅದು ಮುಖ್ಯ. ತಾನಿನ್ನು ಅಪ್ಪನನ್ನು ಮರೆಯಲು ಸಾಧ್ಯವೇ ಇಲ್ಲ. ತಕ್ಷಣ ಬೇರೆ ಕಡೆ ತಿರುಗಿಕೊಂಡು ಮುಖದ ಮಾಂಸಖಂಡಗಳನ್ನು ಹಿಚ್ಕತೊಡಗಿದ. ಹಾರ್ಮೋನು ಮಾಂಸಖಂಡಗಳ ಪದರಗಳಲ್ಲಿ ಹರಿದು ಮನಸ್ಸಿನಲ್ಲಿ ದಾಖಲಾಗಿದ್ದ ಅಪ್ಪನ ಮುಖದ ಕಟ್ಟಡದ ಅಚ್ಚು ಒಂದೇ ನಿಮಿಷದಲ್ಲಿ ಸಿದ್ಧವಾಯಿತು. ಅಪ್ಪನ ಕಡೆ ಮುಖ ತಿರುಗಿಸಿದ. ಅಪ್ಪ ಸುಬ್ಬರಾಮನಲ್ಲಿ ತನ್ನ ರೂಪವನ್ನೇ ಗುರುತಿಸಿ ಮಗನ ಚಾತುರ್ಯಕ್ಕೆ 2ನೇ ಸಲ ಬೆರಗಾದ.
ಅಂತೂ ಇವನ ಮುಖೇಡಿತನಕ್ಕೆ ಈ ಹವ್ಯಾಸ ಒಂದು ಮದ್ದಾಗಬಹುದೆಂದು ಭಾವಿಸಿದ. ಆದರೂ ಇವನನ್ನು ಹೆಚ್ಚು ಹೊಗಳಿ ಅಂಡು ಅಟ್ಟಕ್ಕೇರುವಂತೆ ಮಾಡಬಾರದೆಂದು, ಸಾಕ್ ಹೋಗ, ನಿನ್ ಹುಚ್ಚಾಟನೆಲ್ಲ ಸ್ವಲ್ಪ ಕಟ್ಟಿಟ್ಟು ಈಗ ಓದಿನ ಕಡೆ ಗಮನ ಕೊಡು, ಪರೀಕ್ಷೆ ಹತ್ರ ಬರ್ತಿದೆ ಅನ್ನೋ ಜ್ಞಾನ ಇರಲಿ ಎಂದು ಹಗುರವಾಗಿ ಗದರಿಸಿದ. ಸುಬ್ಬರಾಮ ಸ್ವಲ್ಪ ಪೆಚ್ಚೆ ಆದ. ಮುಖ ಅಳಿಸಿಕೊಂಡು ಪುಸ್ತಕದ ಹೊರೆಯನ್ನು ಟೇಬಲ್ ಮೇಲೆ ಒಗೆದು ಅಡಿಗೆ ಮನೆಗೆ ಹೋದ. ಅಮ್ಮನ ಹತ್ತಿರ ದುಃಖ ತೋಡಿಕೊಂಡು ತಿಂಡಿ ತಿಂದ. ಅಮ್ಮನ ಮುಖವನ್ನು ಸೂಕ್ಷ್ಮವಾಗಿ ನೋಡಿ ಅವಳ ಮುಖ ಮಾಡಿ ತೋರಿಸಿದ. ಗೋಡೆಯ ಮೇಲಿನ ಕ್ಯಾಲೆಂಡರ್ನಲ್ಲಿದ್ದ ಕೃಷ್ಣನನ್ನು ನೋಡಿ ಕೃಷ್ಣನ ರೂಪ ತೋರಿಸಿದ. ಯಶೋದೆಯಂತೆ ಅಮ್ಮನಿಗೆ ಹೆಮ್ಮೆಯಾದರೂ ಓದು ಬರಹದ ವಿಚಾರದಲ್ಲಿ ಅಪ್ಪನ ಮಾತೆ ಕೊನೆಯಾದ್ದರಿಂದ ಅವಳು ಅದನ್ನೇ ಪುನರುಚ್ಚರಿಸಿದಳು. ತನ್ನ ಅಲೌಕಿಕ ವಿದ್ಯೆ ಇವರ ಗಮನಕ್ಕೆ ಬಾರದೆ, ಅದರ ಮಹತ್ವ ತಿಳಿಯದೆ ಅಸಡ್ಡೆ ಮಾಡಿ ತನ್ನ ಏಳಿಗೆಗೆ ಅಡ್ಡ ಬರುತ್ತಿದ್ದಾರೆ ಎಂದು ಪರಿತಪಿಸಿದ. ಆ ಹೆಚ್ಚೆಮ್ಮು ಇಂಥದೇ ಮಾತು ಆಡಿದ್ದರು. ಇದಾದರೆ ವಿದ್ಯೆ ಅಲ್ಲವೇ? ಇವರೇಕೆ ಪ್ರೋತ್ಸಾಹ ಕೊಡಬಾರದು? ಇಂಥವನ ಅಪ್ಪ ಅಮ್ಮ ಎಂದು ಇವರಿಗೆ ಅಲ್ಲವೇ ಮುಂದೆ ಕೀರ್ತಿ ಬರುವುದು? ಇಂತಹ ಕಲಾವಿದನ ಮೇಷ್ಟ್ರು ಎಂದು ಜನ ಮುಂದೆ ಗುರುತಿಸುವುದು ಇವರನ್ನೇ ಅಲ್ಲವೇ? ಯಾಕೆ ಇವರಿಗೆಲ್ಲ ಇಷ್ಟೊಂದು ಹೊಟ್ಟೆ ಕಿಚ್ಚು? ಅಥವಾ ಮಂಕು ಬಡಿದುಕೊಂಡಿದೆಯೇ? ತಾನು ಈ ಮಧ್ಯೆ ಹೇಗೆ ಬದುಕಬೇಕು? ಇಡೀ ರಾತ್ರಿ ಸುಬ್ಬರಾಮ ಚಿಂತಾಕ್ರಾಂತನಾಗಿ ಚಡಪಡಿಸಿದ. ಮನೆ ಬಿಟ್ಟು ಹೋಗಿ ತನ್ನ ಕಲಾ ಪ್ರದರ್ಶನಗಳಿಂದ ಹಣ ಗಳಿಸಿ ಕೀರ್ತಿವಂತನಾಗಿ ಬಾಳುವುದೇ ಸರಿಯಾದ ಮಾರ್ಗ ಎಂಬ ಪರಿಹಾರ ಹೊಳೆಯಿತು. ಅದೇ ಅವನ ಬಾಳ ಧ್ಯೇಯವೂ ಆಗಿದೆ ಎಂಬ ಪ್ರೇರಣೆಯಾಯಿತು. ಆದರೆ ತಕ್ಷಣ ಕಾರ್ಯೋನ್ಮುಖನಾಗಲು ಮಾತ್ರ ಹಿಂಜರಿದ. ಕಂಡವರ ಮುಖಗಳನ್ನೆಲ್ಲ ತೀಕ್ಷ್ಣವಾಗಿ ದಿಟ್ಟಿಸಿ ಲಕ್ಷಣ ವೈವಿಧ್ಯತೆಯನ್ನು ಗಮನಕ್ಕೆ ತಂದುಕೊಳ್ಳುವ ಚಟ ಅವನನ್ನು ಹಿಡಿದುಕೊಂಡಿತು. ತರಗತಿಯಲ್ಲಿ, ಬೀದಿಯಲ್ಲಿ, ಎಲ್ಲೆಂದರಲ್ಲಿ ಜನರ ಮುಖ ದಿಟ್ಟಿಸಿ ನೋಡುವುದು ಅವನಿಗೆ ಉಸಿರಾಟದಷ್ಟೇ ಸಹಜವಾಗಿ ಬಿಟ್ಟಿತ್ತು. ಭಾವಚಿತ್ರಗಳ ಅಭ್ಯಾಸದ ಚಟ ಕೂಡ ಅಂಟಿಕೊಂಡಿತು. ಜಗತ್ಪ್ರಸಿದ್ಧ ವ್ಯಕ್ತಿಗಳ ಚಿತ್ರಗಳಿಗಾಗಿ ದಿನಪತ್ರಿಕೆಗಳು, ಪುಸ್ತಕಗಳು, ಗೋಡೆಗಳನ್ನು ಅಲಂಕರಿಸಿರುವ ಫೋಟೋಗಳನ್ನು ನೋಡುತ್ತಿದ್ದ. ಮನೆಯ ಕೋಣೆಯಲ್ಲಿ ಬಾಗಿಲು ಮುಚ್ಚಿಕೊಂಡು ಮುಖದ ಮಾಂಸಖಂಡಗಳನ್ನು ಹಿಚುಕಿಕೊಂಡು ಅನೇಕ ಪ್ರಯೋಗಗಳನ್ನು ಮಾಡಿ ಕನ್ನಡಿ ನೋಡಿಕೊಳ್ಳುತ್ತಿದ್ದ. ಸ್ಕೂಲಿನ ವಾರ್ಷಿಕೋತ್ಸವ, ರಾಜ್ಯೋತ್ಸವ, ಗಣಪತಿ ಹಬ್ಬ ಮುಂತಾದ ಸಾಮೂಹಿಕ ಸಮಾರಂಭಗಳಲ್ಲಿ ಏರ್ಪಡಿಸುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಮತ್ತು ಪ್ರಶಸ್ತಿಗಳನ್ನು ಗಿಟ್ಟಿಸಿದ. ತಾನು ಕಂಡ ಅನೇಕಾನೇಕ ವ್ಯಕ್ತಿಗಳ ಲಕ್ಷಣ ಮತ್ತು ಹಾವಭಾವಗಳನ್ನು ಅಭ್ಯಾಸ ಮಾಡಿ ಅಂತಹ ವ್ಯಕ್ತಿಗಳ ಅಣಕಕ್ಕೆ ಬೇಕಾದ ಗಡ್ಡ, ಮೀಸೆ, ಟೋಫನ್, ತಲೆಯುಡುಗೆ, ಕನ್ನಡಕ, ಉಡುಗೆ ತೊಡುಗೆಗಳ ವಿನ್ಯಾಸವನ್ನು ವರ್ಗೀಕೃತ ಪದ್ಧತಿಯಲ್ಲಿ ನೆನಪಿನಲ್ಲಿಟ್ಟುಕೊಂಡ. ತಾನು ಸಂಪಾದಿಸಬಹುದಾದ ಮತ್ತು ತನ್ನಲ್ಲಿದ್ದ ಪರಿಕರಗಳ ಸಹಾಯದಿಂದ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಸಾಧಿಸಬಹುದೆಂದು ಪ್ರಯೋಗ ಮಾಡಿ ತಿಳಿದುಕೊಂಡ. ಹೈಸ್ಕೂಲು ದಾಟುವ ವೇಳೆಗೆ ನರಸೀಪುರದಲ್ಲೇ 10 ಪ್ರದರ್ಶನಗಳನ್ನು ನೀಡಿ ಪ್ರಸಿದ್ಧಿಗೆ ಬಂದುಬಿಟ್ಟಿದ್ದ. ಪ್ರೀ ಯೂನಿವರ್ಸಿಟಿ ಮುಗಿಯುವ ವೇಳೆಗೆ ತನ್ನ ಕಾಲೇಜಿನಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ಊರುಗಳ ಕಾಲೇಜುಗಳಲ್ಲೂ ಪ್ರದರ್ಶನ ಕೊಡುವ ಅವಕಾಶ ಅಂತರ ಕಾಲೇಜು ಸಾಂಸ್ಕೃತಿಕ ಸ್ಪರ್ಧೆ, ಯುವಜನೋತ್ಸವ, ಎನ್ಸಿಸಿ ಕ್ಯಾಂಪ್ಗಳ ಮುಖಾಂತರ ದೊರೆಯಿತು. ಇಂತಹ ಒಂದು ಸಂದರ್ಭದಲ್ಲಿ ಪತ್ರಕರ್ತನೊಬ್ಬನ ಗಮನ ಸೆಳೆದು ಅವನ ಫೋಟೋ, ಪರಿಚಯ, ಸಂದರ್ಶನಗಳು ಪ್ರಮುಖ ಪತ್ರಿಕೆಯಲ್ಲಿ ಬೆಳಕು ಕಾಣುವಂತಾಯಿತು. ಕಾಲೇಜು ಶಿಕ್ಷಣ ಮುಗಿಯುವಷ್ಟರಲ್ಲಿ ಸುಬ್ಬರಾಮ ಒಬ್ಬ ವೃತ್ತಿನಿರತ ಅಣಕ ಕಲಾವಿದನಾಗಿ ಹೋಗಿದ್ದ. ಅವನ ಪ್ರದರ್ಶನಗಳನ್ನೇರ್ಪಡಿಸಲು ದೇಶ ವಿದೇಶಗಳಲ್ಲಿ ಸಂಘಟಕರು, ಸಂಘ ಸಂಸ್ಥೆಗಳು ಅವನನ್ನು ಮೇಲಿಂದ ಮೇಲೆ ಆಹ್ವಾನಿಸತೊಡಗಿದರು. ತನ್ನ ಕಲೆಯ ಸಾಧನೆ ಮತ್ತು ಪ್ರದರ್ಶನಗಳಿಗಾಗಿ ಮನೆ ಬಿಟ್ಟು ಹೋಗಬೇಕೆಂದು ಚಿಕ್ಕವನಿದ್ದಾಗ ಮಾಡಿದ್ದ ತೀರ್ಮಾನ ಯಾವುದೇ ವಿಶೇಷ ಶ್ರಮ, ಪ್ರಯತ್ನ, ಸಿದ್ಧತೆಗಳೇ ಇಲ್ಲದೆ ತೀರಾ ಸಹಜವಾಗಿ ಕಾರ್ಯಗತವಾಗಿದ್ದು ಅವನ ಗಮನಕ್ಕೆ ಬರಲೇ ಇಲ್ಲ. ವಿವಿಧ ಮಾದರಿಗಳ ಅಧ್ಯಯನಕ್ಕಾಗಿ ಮುದ್ದಾಂ ಅನೇಕ ಸಂಗೀತ ಕಚೇರಿಗಳಿಗೆ ಭೇಟಿ ಕೊಟ್ಟ. ದೇಶ ವಿದೇಶಗಳ ಚಲನಚಿತ್ರಗಳನ್ನು ನೋಡಿದ. ನೃತ್ಯ ಕಾರ್ಯಕ್ರಮಗಳನ್ನು ಟಿಕೆಟ್ ಪಡೆದು ನೋಡಿದ. ಬುದ್ಧಿಜೀವಿಗಳ, ಕಲಾವಿದರ, ರಾಜಕೀಯ ಪ್ರಮುಖರ ಭಾಷಣಗಳನ್ನು ಕೇಳಿದ. ಪ್ರಸಿದ್ಧ ಚಿತ್ರಕಲಾ ಪ್ರದರ್ಶನಗಳಿಗೆ ಭೇಟಿ ಕೊಟ್ಟು ಭಾವಚಿತ್ರಗಳನ್ನು ಅಭ್ಯಾಸ ಮಾಡಿದ. ಮೇಡಮ್ ಟುಸ್ಸಾಡಳ ಮ್ಯೂಸಿಯಂನಲ್ಲಿ ಹಲವಾರು ದಿನಗಳು ಅಭ್ಯಾಸ ಮಾಡಿದ. ಲಂಡನ್, ಬೆಂಗಳೂರು, ಪ್ಯಾರಿಸ್, ಪೂನಾ, ಫ್ರಾಂಕ್ಫರ್ಟ್, ಮಾಸ್ಕೋ, ಕಲ್ಕತ್ತಾ, ಆರ್ಗಾ, ಲಾಸ್ ಏಂಜಲೀಸ್, ಡೆಲ್ಲಿ, ಡೆಹ್ರಾಡೂನ್, ನ್ಯೂಯಾರ್ಕ್, ಮದ್ರಾಸ್, ಮೈಸೂರು, ಚಿಕಾಗೋ, ಬೆಳಗಾವಿ, ರಯೋಡಿ, ಚಿನೀರೋ, ಹುಬ್ಬಳ್ಳಿ, ಡರ್ಬಾನ್, ದಾವಣಗೆರೆ, ಅಲಾಸ್ಯ, ಜೂಬ್ರಿ, ತಲಯ್ಯ, ಮಂಗಳೂರು, ಡಬ್ಲಿನ್, ಪಾಲಕ್ಕಾಟ್,
ಕ್ಯೂತೋ, ತಿರ್ಚಿ, ಕೈರೋ, ತಿರುವನಂತಪುರ, ರಾಜನಂದಗಾಂವ್, ಅಡೀಸ್ ಅಬಾಬಾ, ಪಾಟ್ನಾ, ದಿ ಹೇಗ್, ಟೈಪೆ, ಶಾಂಘೈ, ಲಖನೌ, ಬೀಜಿಂಗ್, ಭೋಪಾಲ, ಜೈಪುರ, ಐಗಂಚಿ ಪಟ್ಟಣ, ಶಿಮ್ಲಾ, ಚಂಡೀಘರ್, ಅಹಮದಾಬಾದ್, ಕೂಪನ್ಹೇಗನ್, ಹೈದರಾಬಾದ್, ತಿರುಪತಿ, ನ್ಯೂಜೆರ್ಸಿ, ವಾರಣಾಸಿ, ಶ್ರೀನಗರ, ರಾಂಚಿ, ಬರ್ಲಿನ್, ಅಯೋಧ್ಯ, ಟೋಕ್ಯೋ, ಕುರ್ಸಿಯಾಂಗ್, ಟಿಂಬಕ್ಟು, ಐಜ್ವಾಲ್, ರಂಗೂನ್, ಘಾಸಿಘಾಟ್, ಲೇಹ್. ಹೀಗೆ ಭೂಗೋಳದ ಉದ್ದಗಲಕ್ಕೂ ಸುಬ್ಬರಾಮ ಅನೇಕ ಬಾರಿ ತಿರುಗಾಡಿ ತನ್ನ ಅಣಕಕಲೆಯ ಪ್ರದರ್ಶನ ನೀಡಿ ಜನ ಕಂಡಿದ್ದ, ಕಾಣದ, ಕೇಳಿದ್ದ, ಕೇಳದ ವ್ಯಕ್ತಿಗಳ ಮುಖಗಳನ್ನು ತನ್ನ ಮುಖದಲ್ಲಿ ಆವಾಹಿಸಿ 1-2 ವರ್ಷಗಳಲ್ಲೇ ವಿಶ್ವವಿಖ್ಯಾತನಾದ. ಅವನ ಸರಕಿನ ಉಗ್ರಾಣದಲ್ಲಿ ಮಾಜಿ ಹಾಗೂ ಹಾಲಿ ದೇಶಭಕ್ತರು, ರಾಜಕೀಯ ಪ್ರಮುಖರು, ದೇಶ ವಿದೇಶಗಳ ಸಾರ್ವಜನಿಕ ಕ್ಷೇತ್ರದ ಅಗ್ರಗಣ್ಯರು, ಚಿಂತಕರು, ವಿಜ್ಞಾನಿಗಳು, ಲೇಖಕರು, ಅವತಾರ ಪುರುಷರು, ದಶಮಾನದ ಪುರುಷರು, ಪ್ರಥಮ ಪುರುಷರು, ವಾರದ ವ್ಯಕ್ತಿಗಳು, ವಾರಾನ್ನದ ಸತ್ವದಿಂದ ಲೋಕೋತ್ತರರಾದವರು, ಕಲಾವಿದರು, ಸಾಧು ಸಂತರು, ಮಠಾಧಿಪತಿಗಳು, ಸ್ವಾಮಿಗಳು, ಆಗಿ ಹೋದ ಹಾಗೂ ಹಾಲಿ ಸರ್ವಾಧಿಕಾರಿಗಳು, ಯೋಗಿಗಳು, ಚಾರ್ಲ್ಸ್ ಶೋಬ್ರಾಜ್ಗಳು, ವಿದೂಷಕರು, ಪವಾಡ ಪುರುಷರು, ಕ್ರೀಡಾಪಟುಗಳು, ಕಾರಣ ಪುರುಷರು, ಇದ್ದಂತೆ ಸಾಧಾರಣ ಮಾದರಿಯ ವರ್ತಕರು, ಸೇಲ್ಸ್ಮನ್ಗಳು, ರೈತ ನೇತಾರರು, ಕಾರ್ಮಿಕ ಮುಖಂಡರು, ಎಲ್ಲ ದರ್ಜೆಯ ಎಲ್ಲ ವರ್ಗದ ಅಧಿಕಾರಿಗಳು, C/2 ಮ್ಯಾನೇಜರ್ಗಳು, ಗುಳೆ ಹೋಗುವವರು, ಯಥಾರ್ಥಿಗಳು, ಸದಾ ಹುಬ್ಬು ಗಂಟಿಕ್ಕಿರುವ ಪೋಸ್ಟ್ ಮಾಸ್ಟರ್ಗಳು, ರಸಿಕ ವೈಯಾಕರಣಿಗಳು, ದಡ್ಡ ವಿಜ್ಞಾನ ಬೋಧಕರು, ಅರಸಿಕ ಕವಿಗಳು, ಮಾಮೂಲಿ ವ್ಯಾಧಿಗ್ರಸ್ತ ಗುಮಾಸ್ತರು, ಬುದ್ಧಿವಂತ ಜನಪದರು, ಜಾನಪದ ಸಂಶೋಧಕರು, ಅರೆಹುಚ್ಚರು, ಪೂರ್ತಿ ಹುಚ್ಚರು, PhD ಪ್ರಬಂಧ ಬರೆಯುವವರು, ಓ ಎಂದರೆ ಠೋ ಎನ್ನಲು ಬಾರದವರು, ಬರುವವರು, ಬಡ ನೆಂಟನ ಮನೆಗೆ ದಯಮಾಡಿಸುವ ಶ್ರೀಮಂತ ಅತಿಥಿಗಳು, ಅಂಬಿಗರು, ಮಿಂಡರು, ದಾಕ್ಷಿಣ್ಯಕ್ಕೆ ಹರಳೆಣ್ಣೆ ಕುಡಿಯುವವರು ಹಾಗೂ ಬಸಿರಾದವರು, ಬುಡಬುಡಿಕೆಯವರು, ನಾಗರಿಕತೆಯ ಮಧ್ಯೆ ಸಿಕ್ಕಿಬಿದ್ದ ಅಮಾಯಕರು, ಮಧ್ಯವರ್ತಿಗಳು, ಶಾಲೆಗೆ ಚಕ್ಕರ್ ಹಾಕುವ ಮಾಸ್ತರು, ಸ್ಥಳೀಯ ಶರ್ಲಾಕ್ ಹೋಮ್ಸ್ಗಳು, ಕೈಲಾಸಂ ನಾಟಕಗಳ ಜವಾನರು, ಯಜಮಾನರು, ಬೆಣ್ಣೆ ಹಚ್ಚುವವರು, ಹಚ್ಚಿಸಿಕೊಳ್ಳುವವರು, ಅಡುಗೆಯವರು, ಉದಾಸೀನಪ್ಪಗಳು, ತಿಪ್ಪೆ ಸಾರಿಸುವವರು, ಬಾಬಾಗಳು, ಹೋರಾಟ ರತ್ನರು, ಹಲ್ಲು ನೋವು ಬಂದ ಹಸನ್ಮುಖಿಗಳು, ಮರ್ಜಿ ಹಿಡಿಯುವವರು, ಹೆಣ ಹುರುವವರು, ದಂಡಿಗೆ ಸೇರಿದ ಅಣ್ಣಪ್ಪಗಳು, ತಲೆ ಹಿಡುಕರು, ಶಿಸ್ತುಗಾರ ಪುಟ್ಟಸ್ವಾಮಿಗಳು, ವಾರ್ತೆಗಳನ್ನು ಓದುವವರು, ಮೂದೇವಿಗಳು, ಮರ್ಯಾದೆ ರಾಮಣ್ಣಗಳು, ಹಾಸ್ಯ ಕವಿಗಳು, ಗಡಿಬಿಡಿ ಗಗ್ಗಯ್ಯಗಳು, ಆಚೆ ಬೀದಿಯಲ್ಲಿ ಹೊಸ ಆಳಾಗುವವರು, ತೈನಾತಿಗಳು, ಟ್ರಿಬ್ಯುನಲ್ನಲ್ಲಿ ಹೋರಾಡುವ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು, ವಂದಿ ಮಾದಿಗರು, ಗಡಿಯಾರ ರಿಪೇರಿ ಮಾಡುವ ಲಾರೆಲ್ಗಳು, ಪ್ರೀತಿ ಮಾಡುವ ಹಾರ್ಡಿಗಳು, ಅಬ್ಬೆಪಾರಿಗಳು, ಉಂಡಾಡಿಗಳು, ಏತಿ ಎಂದರೆ ಪ್ರೇತಿ ಎನ್ನುವವರು, ನಿರುದ್ಯೋಗಿ ಕುಂಬಾರರು, ಹಸಿದ ನಾಯಿಯೊಂದಿಗೆ ಪೈಪೋಟಿ ಮಾಡುವವರು, ಬೀದಿ ಕಸ ಗುಡಿಸುತ್ತಾ ಹಾಡುವ ಡ್ಯಾನಿಕೆಗಳು, ನಾಳೆ ಬನ್ನಿ ಎನ್ನುವ ದರ್ಜಿಗಳು, ಮುಖೇಡಿಗಳು, ಹುಳ ಪಾರ್ಟಿಗಳು, ಗೂಫಿಗಳು, ಶೋಕಿಲಾಲರು, ಪ್ರಾಣಿದಯಾ ಸಂಘದ ಕಾರ್ಯದರ್ಶಿಗಳು, ನಕಲಿ ಶ್ಯಾಮಗಳು, ಕೂಚು ಭಟ್ಟರು, ತಿಂಡಿ ಪೋತ ನಂಜೇಲಿಂಗ ಭಟ್ಟರು, ಹೆಣ್ಣು ಪಾಟು ಹಾಕುವವರು, ಸೆರೆಗುಡುಕ ಸೋಮಪ್ಪಗಳು, ಖಾಯಂ ಸಹಾಯಕ ನಿರ್ದೇಶಕರು, ಗೋಮಾಜಿ ಕಾಪಸೆಗಳು, ಸ್ವಯಂ ಆಚಾರ್ಯ ಪುರುಷರು, ಗುಜರಿ ವ್ಯಾಪಾರಗಾರರು, ಕೈಯಲ್ಲಿ ಶರಣಾರ್ಥಿ ಹಿಡಿದಿರುವವರು, ಜುಜುಬಿ ತರಲೆಗಳಿಂದ ತಲೆ 12 ಆಣೆ ಮಾಡಿಕೊಳ್ಳುವವರು, ಡೋರಿಯನ್ ಗ್ರೇಗಳು, ಗಣೆಯನ್ನೂ ಹತ್ತಿ ಡೋಲನ್ನೂ ಬಾರಿಸುವ ಡೊಂಬರು, ಮಾಂತ್ರಿಕರು, ಸಾಲ ಕೊಟ್ಟ ಕೋಡಂಗಿಗಳು, ಭಾರ ದೇಹಿಗಳು, ಕಾಡು ಪಾಪಗಳು, ನರ್ತಕರು, ಪಾಪದ ಜೀವಿಗಳು, ಚಪ್ಪಲಿ, ಚೂರು, ಕೆಂಡ, ಮೊಳೆ ಮುಂತಾದುವನ್ನು ಜಗಿದು ತಿಂದು ಚಪ್ಪರಿಸುವ ಸರ್ವಭಕ್ಷಕರು, ಬೆರ್ಚಪ್ಪಗಳು, ಮರಗಳು, ಭಾಷಣಕಾರರು, ತರಾತುರಿಯಲ್ಲಿರುವವರು, ಚಿಲ್ಲರೆ ಮತ್ತು ಠೋಕ ವರ್ಗದ ಕಳ್ಳರು, ಅಧ್ಯಕ್ಷ ವೃತ್ತಿಯವರು, ಮನೆಹಾಳರು, ಲೇವಾದೇವಿಗಳು, ನಸುಗುನ್ನಿಕಾಯಿಗಳು, 3 ಕಾಲಿನ ಮೊಲ ಹಿಡಿದವರು, ಸಾಲಗಾರರ ಮೊಮ್ಮಕ್ಕಳು, ಬಾಲಬಡುಕರು, ದೇವಾರಿ ಕೀರ್ತನಕಾರರು, ಹ್ಯಾಪು ಮೋರೆಯ ಜೂಜುಕೋರ ಅಂತರ್ಮುಖಿಗಳು, ಛೋಭದ್ರಗಳು, ವಿಲನ್ಗಳು, ಸ್ಥಳೀಯ ಮಹಾತ್ಮರು, ಮುಠಾಳರು, ಹಗಲು ಗನಸುಗಾರರಾದ ವಾಲ್ಟರ್ ಮಿಟ್ಟಿಗಳು, ಜೋಕುಮಾರರು, ಚೆಶೈರ್ ಕ್ಯಾಟ್ನಂತೆ ಸದಾ ಹಲ್ಲು ಕಿರಿದುಕೊಂಡಿರುವ PROಗಳು, ಶ್ರೀಮದ್ ಗಾಂಭೀರ್ಯದ ಮುತ್ಸದ್ದಿಗಳು, ಪ್ರೊಫೆಸರ್ ಎಂದು ವಿಸಿಟಿಂಗ್ ಕಾರ್ಡು ಅಚ್ಚು ಮಾಡಿಸಿಕೊಳ್ಳುವ ಅದೇ ತಾನೇ ನೇಮಕಗೊಂಡ ಲೆಕ್ಚರರ್ಗಳು ಹಾಗೂ ಜಾದೂಗಾರರು, ಬಗೆ ಬಗೆಯ ಜನರಲ್ಗಳು, ಬಾನಾಮತಿ ಮಾಡುವವರು, ಅಲಂಕಾರ ವಿದ್ಯಾರ್ಥಿಗಳು, ಚಂದ ಸಂಗ್ರಾಹಕ ಕಲಾವಿದರು, ಬೇಸ್ತು ಬಿದ್ದ ಬೀಗರು, ಪೆನ್ಷನ್ಗಾಗಿ
ಕಣ್ಣಾಗಿ ಕಾಯುವ ಹಣ್ಣು ಮುದುಕರು, ಭಯೋತ್ಪಾದಕ ಭಾಷಾಭಿಮಾನಿಗಳು, ಟೂತ್ಪೇಸ್ಟ್ ಪ್ರಚಾರಕ ಕೃತಕದಂತಿಗಳು, ರೋಬೋಟ್ಗಳು, ಸಾಲ ಪಡೆದು ವೀರಭದ್ರರಾದವರು, ಊರದನ ಕಾಯುವ ದೊಡ್ಡ ಬೋರೇಗೌಡರು, ಪೂಟ್ಲಾಯರಿಗಳು, ಕಡ್ಡಿಯಿಂದಲೇ ಎಂತಹ ಬೀಗವನ್ನಾದರೂ ತೆಗೆದು ಬಿಡುವ ಕರಕುಶಲಿಗಳು, ನಿಶ್ಚಿಂತ ಭಿಕಾರಿಗಳು, ಸಿಕ್ಕಿಬಿದ್ದ ನಕಲಿ ಪೊಲೀಸರು, ವರದಿಗಾರರು, ಅಕಸ್ಮಾತ್ ಮುಖವಾಡ ಕಳಚಿಬಿದ್ದ ಸಂಭಾವಿತರು, ಟ್ರಾನ್ಸೆಂಡೆಂಟಲ್ ಯೋಗಿಗಳು, ಕಿವಿ ನೋವು ಬಂದ ಟೆಲಿಫೋನ್ ಆಪರೇಟರ್ಗಳು, ರಿಯಲ್ ಮತ್ತು ಅನ್ರಿಯಲ್ ಎಸ್ಟೇಟ್ ಏಜೆಂಟುಗಳು, ಆಗಂತುಕರ ಸಮ್ಮುಖದಲ್ಲಿ ಜೀನಿಯಸ್ ಮಕ್ಕಳ ತಂದೆ ತಾಯಿಗಳು, ಹೊಟ್ಟೆಬಾಕ ಅರ್ಥಶಾಸ್ತ್ರಜ್ಞರು, ತರಹೇವಾರಿ ಭಿನ್ನಮತೀಯರು, ವಿರೋಧ ಪಕ್ಷದವರು, ಪಕ್ಷ ವಿರೋಧಿಗಳು, ಅಳುವ ಮಹಾಸ್ವಾಮಿಗಳು, ತಲೆಹರಟೆ ಅಸಿಸ್ಟೆಂಟ್ಗಳು, ಅಧಿಕ ಪ್ರಸಂಗಿ ಕತ್ತೆ ಬಡವರು, ತರಲೆ ರಾಜಕೀಯದವರು, ಕಹಳೆಗೆ ಮುತ್ತು ಕೊಟ್ಟಂತೆ ಪಿಸು ಮಾತಾಡುವವರು, ಅರ್ಜಿದಾರರು, ಅಲರ್ಜಿದಾರರು, ಮಲಬದ್ಧತೆಯಿಂದ ನರಳುವ ತತ್ವಜ್ಞಾನಿಗಳು, ಇಂಗು ತಿಂದ ಮಂಗಗಳು, ಮನೆ ಕಟ್ಟಿಸಿದ ಮಧ್ಯಮ ವರ್ಗದ ಗೃಹಸ್ಥರು, ಕುಟುಂಬದ ಆತಂಕವಾದಿಗಳು, ವಿತಂಡವಾದಿಗಳು, ಪರಿಸರ ಸಂರಕ್ಷಕರು, ಖಾಲಿ ಸೀಸೆ ಹಳೆ ಪೇಪರ್ನವರು, ಧರ್ಮಿಷ್ಠರು, ತಾಕತ್ ಕಿ ದವಾ ಮಾರುವವರು, ರೇಷನ್ ಸಾಲದೆಂದು ಉಪವಾಸ ಸತ್ಯಾಗ್ರಹ ಮಾಡುವವರು, ಭ್ರಮ ನಿರಸನಗೊಂಡ ಸ್ವಾತಂತ್ರ್ಯ ಯೋಧರು, ಜೋಕು ಹೇಳುವವರು, ಸ್ವಂತ ಉದ್ಯೋಗಾವಕಾಶ ಯೋಜನೆಯಡಿಯಲ್ಲಿ ಫಲಾನುಭವಿಯಾಗಲು ಆಸೆಪಟ್ಟ ವಿದ್ಯಾವಂತ ತರುಣರು, ಉಡಾಫಿ ಗಿರಾಕಿಗಳು, ದ್ರಾಬೆಗಳು, ಯಾನಾದಿಗಳು, ಮಗುವಿಗೆ LKGಯಲ್ಲಿ ಸೀಟು ಸಿಗದ ತರುಣ ತಂದೆಯರು. ಹೀಗೆ ನೂರಾರು ಸಹಸ್ರಾರು ಮಾದರಿಗಳು ಪ್ರಾತಿನಿಧಿಕ ರೂಪ ಶಬ್ದಗಳಾಗಿ ಪರಿಣಮಿಸಿ ಸಾಧಾರಣವಾಗಿ ಚಿಂತಾಗ್ರಸ್ತರಾಗಿಯೇ ಇರುವ ಸಾಮಾನ್ಯ ಜನರನ್ನು ರಂಜಿಸಿ ಅವನಿಗೆ ಸಹಸ್ರಮುಖ ಸುಬ್ಬರಾವ್ ಎಂಬ ಅಭಿಧಾನವನ್ನು ತಂದುಕೊಟ್ಟು ಅವನು ಗಿನ್ನಿಸ್ ದಾಖಲೆಯಲ್ಲಿ ಸಂದಾಯವಾಗುವಂತಹ ಗೌರವಕ್ಕೆ ಪಾತ್ರನಾದ. ವಿರುದ್ಧ, ಪೂರಕ ಹಾಗೂ ತಟಸ್ಥ ಗುಣಧರ್ಮಗಳ ವ್ಯಕ್ತಿಗಳ ಪ್ರತಿಬಿಂಬವಾದ ಸುಬ್ಬರಾಮ ತನ್ನ ಮುಖವೆಂದರೆ ಇಡೀ ಪ್ರಪಂಚಕ್ಕೆ ಹಿಡಿದ ಕನ್ನಡಿಯಾದ್ದರಿಂದ ತಾನು ಸಹಸ್ರ ಶೀರ್ಷ ಪುರುಷನ ಹೆಮ್ಮೆಯ ಸೃಷ್ಟಿಯೆಂದು ಖಾತರಿ ಮಾಡಿಕೊಂಡ. ತಾನುಂಟೋ ಪ್ರಪಂಚ ಉಂಟೋ ಎಂಬ ಹೆಗ್ಗಳಿಕೆಯ ಸುಂಟರಗಾಳಿಯನ್ನೇರಿ ಧರಣಿ ಮಂಡಲವನ್ನು ಸುತ್ತಿದ. ಸದಾ ತಿರುಗಾಟದಲ್ಲಿದ್ದ ಸುಬ್ಬರಾಮನನ್ನು ಅವನ ತಂದೆ ತಾಯಿ ನೆಂಟರಿಷ್ಟರು ನೋಡುವುದೇ ಅಪರೂಪವಾಯಿತು. ವ್ಯವಹಾರದ ಅವಶ್ಯಕತೆಯಿಂದಾಗಿ ಬೊಂಬಾಯಿಯಲ್ಲಿ ಒಂದು ಫ್ಲಾಟ್ ಹಿಡಿದ. ಆದರೆ ಅವನ ಕಾಲಿಗೆ ಚಕ್ರವಿತ್ತಲ್ಲ. ಸಹಸ್ರಮುಖಿ ಎಂಬ ಬಿರುದನ್ನು ಈಗಾಗಲೇ ಸಂಪಾದಿಸಿದ್ದರೂ ಅವನು ಸಹಸ್ರದ ಗಡಿಯನ್ನು ದಾಟಿ ಎಷ್ಟೋ ದೂರ ಸಾಗಿದ್ದ. ಗಿನ್ನಿಸ್ ದಾಖಲೆಯ ನಂತರ ಮಿಲಿಯನ್ ಗಡಿ ದಾಟಿ ದಾಖಲೆಗೆ ತಿದ್ದುಪಡಿ ಮಾಡಿದ. ಇದೆಲ್ಲ ಕಾಲಕಾಲಕ್ಕೆ ವೃತ್ತಪತ್ರಿಕೆಗಳಲ್ಲಿ ಐಟಂ ಬಾಕ್ಸ್ ಆಗಿ, ರೇಡಿಯೋ ಟಿವಿಗಳಲ್ಲಿ ರಸವಾರ್ತೆಯಾಗಿ ಪ್ರಸಾರವಾಗುತ್ತಿತ್ತು. ಅನೇಕ ಬಾರಿ ಜಾಗತಿಕ ಸುದ್ದಿ ಮಾಧ್ಯಮಗಳಲ್ಲಿ ಮಿಂಚಿ ಪ್ರಪಂಚದ ಕಣ್ಣು ಕೋರೈಸುತ್ತಿದ್ದ. ಒಮ್ಮೆ ಸಿರಾಕ್ಯೂಸ್ ಯೂನಿವರ್ಸಿಟಿಯಲ್ಲಿ ಪ್ರದರ್ಶನ ಕೊಡುತ್ತಿದ್ದಾಗ ಭಾರತೀಯ ಪ್ರೇಕ್ಷಕನೊಬ್ಬ ಎದ್ದು ನಿಂತು ಸವಾಲೆಸೆದ. ಕರ್ನಾಟಕ ಸಂಗೀತಗಾರ ಚಂಬೈ ವೈದ್ಯನಾಥ ಭಾಗವತರ ಅನುಕರಣ ಮಾಡಿ ತೋರಿಸಿ ಪ್ಲೀಸ್. ಸುಬ್ಬರಾಮ ಒಂದೇ ಕ್ಷಣ ಕಣ್ಣು ಮುಚ್ಚಿ ನಿಶ್ಚಲನಾಗಿ ನಿಂತ. ಬೆಂಗಳೂರಿನ ಸಿಟಿ ಇನ್ಸ್ಟಿಟ್ಯೂಟ್ ರಾಮನವಮಿ ಸಂಗೀತದ ಕಚೇರಿಯೊಂದರಲ್ಲಿ ಚಂಬೈ ಗಾಯನ ಕೇಳಿದ್ದ ನೆನಪಾಯಿತು. ತಕ್ಷಣ ಮುಖ ಸಿದ್ಧಪಡಿಸಿಕೊಂಡು ಶುರು ಮಾಡೇ ಬಿಟ್ಟ. ಶ್ರೀರಾಗದ ಎಂದರೋ ಮಹಾನುಭಾವುಲು ತ್ಯಾಗರಾಜರ ಪಂಚರತ್ನ ಕೃತಿ, ಆಲಾಪನೆ, ಸ್ವರಪ್ರಸ್ತಾರ, ನೆರವಲು ಎಲ್ಲ ಸಲೀಸಾಗಿ ಬಂತು. ಪ್ರಶಸ್ತವಾಗಿ ಅರ್ಧ ಗಂಟೆ ಕಚೇರಿಯ ಅನುಭವವನ್ನು ಅಚ್ಚುಕಟ್ಟಾಗಿ ವೇದ್ಯ ಮಾಡಿಕೊಟ್ಟ. ಭಾರತೀಯ ಹಾಗೂ ಅಮೆರಿಕನ್ ಸಭಿಕರಿಂದ 4 ನಿಮಿಷಗಳ ಸತತ ಚಪ್ಪಾಳೆಯ ನಂತರ ಸವಾಲೆಸೆದ ಸಭಿಕ ಎದ್ದು ನಿಂತು ಕೈ ಮುಗಿದು ಶರಣಾಗತನಾದ. ನೀವು ಒಬ್ಬ ಅಣಕ ಕಲಾವಿದರೆಂದು ಮಾತ್ರ ತಿಳಿದುಕೊಂಡಿದ್ದೆ, ಆದರೆ ನೀವು ಒಬ್ಬ ಮಹಾ ಸಂಗೀತಗಾರರೆಂದು ತಿಳಿದಿರಲಿಲ್ಲ ಎಂದು ಕೈ ಮುಗಿದ. ನಾನು ಒಮ್ಮೆ ಕೇಳಿದ್ದೆ ಚಂಬೈಯವರ ಗಾಯನವನ್ನು, ಹಣಕ ಮಾಡಿ ತೋರಿಸಿದೆ ಅಷ್ಟೆ ಎಂದು ಸುಬ್ಬರಾಮ ವಿನಯದಿಂದ ತಲೆಬಾಗಿದ. ಸಹೃದಯರು ಅವನ ಕಲೆಗೆ, ವಿದ್ಯೆಗೆ, ವಿನಯಕ್ಕೆ ತಲೆದೂಗಿದರು. ಅದೇ ರೀತಿ ಬೇರೆ ಬೇರೆ ಪ್ರದರ್ಶನಗಳಲ್ಲಿ ಭೀಮ್ಸೇನ್ ಜೋಶಿ, ರಾಜ್ಗುರು, ಮನ್ಸೂರ್, ಗಂಗೂಬಾಯಿ ಹಾನ್ಗಲ್, ಅಮೀರ್ ಖಾನ್, ಅರಿಯಾಕುಡಿ, GNB, ಬಡೆ ಗುಲಾಂ ಅಲಿ ಖಾನ್, ಕುಮಾರ ಗಂಧರ್ವ, ಬಾಲಮುರಳಿ ಕೃಷ್ಣ, ಜೇಸುದಾಸ್, ಮಹಮ್ಮದ್ ರಫಿ, ಹಿಗ್ಗಿನ್ಸ್, ಹೇಮಂತ್ ಕುಮಾರ್, ತಲತ್, ಮುಖೇಶ್, ಬರ್ಮನ್, ಡ್ಯಾನಿಕೆ, ಬಿಂಗ್ ಕ್ರಾಸ್ಬಿ, ಎಲ್ವಿಸ್ ಪ್ರೀಸ್ಲಿ, ಫ್ರಾಂಕ್ ಸಿನೆಟ್ರಾ, ಪಂಕಜ್ ಮಲಿಕ್, ಪಹಾಡಿ ಸನ್ಯಾಲ್, PB ಶ್ರೀನಿವಾಸ್, P ಕಾಳಿಂಗರಾವ್ ಮುಂತಾದ ಖ್ಯಾತನಾಮರ ಅಣಕ ಮಾಡಿದ ಸುಬ್ಬರಾಮ. ಪ್ರತಿಯೊಂದು ಮುಖ ಮಾಡಿದಾಗಲೂ ಆಯಾ ಕಲಾವಿದರ ಕಲೆಯನ್ನು ಆವಾಹನೆ ಮಾಡಿಕೊಳ್ಳುವಲ್ಲಿ
ಅನನ್ಯವಾದ ಕೌಶಲ್ಯವನ್ನು ಸಾಧಿಸಿದ. ಗಿನ್ನಿಸ್ ದಾಖಲೆಯಲ್ಲಿ ಸೂಕ್ತ ಪರಿಷ್ಕರಣೆಯೂ ಆಯಿತು. ಇದಲ್ಲದೆ ಅವನ ಪ್ರದರ್ಶನಗಳಲ್ಲಿ ಅಷ್ಟಾವಧಾನ, ಶತಾವಧಾನಗಳ ಅಣಕಗಳು ಗರಂ ಮಸಾಲೆಯಂತೆ ಕಳೆಕಟ್ಟುತ್ತಿದ್ದವು. ಜಪಾನ್ ಪ್ರವಾಸದಲ್ಲಿದ್ದಾಗ ಅವನ ವೃತ್ತಿ ಜೀವನದಲ್ಲೇ ಮೊದಲ ಬಾರಿಗೆ ಗಾಬರಿ ಹುಟ್ಟಿಸುವ ಅನುಭವವಾಯಿತು. ಅವನ ಮುಖದ ಮಾಂಸಖಂಡಗಳನ್ನು ಮನಸ್ಸಿನಲ್ಲಿ ಮೂಡಿಸಿಕೊಂಡಿದ್ದ ಮಾದರಿ ಆಕಾರಕ್ಕೆ ತಿದ್ದುವಾಗ ಮಾತ್ರ ಅಗತ್ಯವಿದ್ದಷ್ಟು ಪ್ರಮಾಣದಲ್ಲಿ ಹಾರ್ಮೋನ್ ಸ್ರವಿಸುವ ನಿಯಂತ್ರಣ ಅವನ ಸ್ವಾಧೀನದಲ್ಲಿತ್ತಷ್ಟೆ. ಆ ದಿನ ಬೆಳಗ್ಗೆ ಎದ್ದು ಮುಖ ಕ್ಷೌರ ಮಾಡಿಕೊಳ್ಳಲು ಕನ್ನಡಿಯ ಮುಂದೆ ಕೂತಾಗ ಮನಸ್ಸಿನಲ್ಲಿ ಅನೈಚ್ಛಿಕವಾಗಿ ಸಹಜವಾಗಿ ಸುಳಿದು ಬರುವ ವ್ಯಕ್ತಿಗಳ ಮುಖಗಳು ಕೈಬೆರಳಿನ ಸಹಾಯವಿಲ್ಲದೆ ಮೂಡುತ್ತಿರುವುದರ ಅನುಭವವಾಯಿತು. ಅದೇ ತಾನೇ ಟೀ ತಂದಿಟ್ಟು ಹೋಗಿದ್ದ ಹುಡುಗನ ಮುಖ ಮನಸ್ಸಿನಲ್ಲಿ ಮಿಂಚಿ ಸುಬ್ಬರಾಮನ ಮುಖ ಅವನ ರೂಪವನ್ನು ತಳೆಯಿತು. ಕೈ ಬೆರಳುಗಳ ಸಹಾಯವಿಲ್ಲದೆ ಹಾಗೂ ಇಚ್ಛಾಪೂರ್ವಕ ಸಂಕಲ್ಪವಿಲ್ಲದೆ ಮುಖದ ಮಾಂಸಖಂಡಗಳು ಸ್ವತಂತ್ರವಾಗಿ ಚಂಚಲ ಮನಸ್ಸಿನಲ್ಲಿ ಮೂಡಿ ಮಾಯವಾಗುವ ವ್ಯಕ್ತಿಗಳ ರೂಪಗಳನ್ನು ತಳೆಯುವುದಕ್ಕೆ ಪ್ರಾರಂಭವಾಗಿ ಅವನ ಮೈ ಬೆವರಿತು. ಗಾಬರಿಯಿಂದ ಎಚ್ಚೆತ್ತುಕೊಂಡು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮೊದಲೇ ಅವನ ಮುಖ ಹಲವಾರು ರೂಪಗಳನ್ನು ಧರಿಸಿ ಸ್ವತಂತ್ರ ರೂಪದ ಸ್ಥಾಯಿಯಾಗಿ ನಿಲ್ಲಲು ಅವಕಾಶವೇ ಇಲ್ಲದಂತಾಯಿತು. ತನಗೇನಾಗುತ್ತಿದೆ ಎಂದು ಸಮಾಧಾನವಾಗಿ ಕುಳಿತು ವಿವೇಚಿಸುವಷ್ಟು ಚಿತ್ತ ಶುದ್ಧಿ ಇಲ್ಲವಾಯಿತು. ಇದುವರೆಗೆ ಬೇಕೆಂದಾಗ ಬೇಕಷ್ಟು ಮಾತ್ರ ಉತ್ಪಾದನೆಯಾಗುತ್ತಿದ್ದ ಹಾರ್ಮೋನು ಯಾವ ಲಂಗುಲಗಾಮಿಲ್ಲದೆ ಅವನ ಐಚ್ಛಿಕ ನಿಯಂತ್ರಣದಿಂದ ಪಾರಾಗಿ ಸರ್ವತಂತ್ರ ಸ್ವತಂತ್ರವಾಗಿ ಅಡೆತಡೆಗಳಿಲ್ಲದೆ ನಿರಂತರವಾಗಿ ಹರಿಯುವ ಜೀವನದಿಯಂತೆ ಧಾರಾಕಾರವಾಗಿ ಪ್ರವಹಿಸುತ್ತಿದೆ ಎಂದು ಅವನು ಅನುಭವಪೂರ್ವಕವಾಗಿ ಅರಿತುಕೊಂಡ. ತಕ್ಷಣ ಇದಕ್ಕೆ ಕಡಿವಾಣ ಹಾಕಬೇಕು. ಮೊದಲಿನಂತೆ ಹಾರ್ಮೋನು ಉತ್ಪಾದನೆ ಮತ್ತು ಹತೋಟಿಯನ್ನು ವಶಪಡಿಸಿಕೊಳ್ಳಬೇಕೆಂದು ಚಡಪಡಿಸಿದ. ತಿಪ್ಪರಲಾಗ ಹಾಕಿದರೂ ಹಾರ್ಮೋನು ಅವನ ಮಾತು ಕೇಳದೆ ಅವನ ಅಸ್ತಿತ್ವವನ್ನೇ ಧಿಕ್ಕರಿಸಿತು. ಮುಖದಲ್ಲಿ ಮೂಡಿದ ರೂಪವನ್ನು ಅಳಿಸಲು ಅವನು ಅಂಗೈಯಿಂದ ಉಜ್ಜಿ ಒರೆಸಿಕೊಳ್ಳುತ್ತಿದ್ದನಷ್ಟೆ. ಈಗ ರೂಪಗಳು ತಮ್ಮಿಂದ ತಾವೇ ಮಾಯವಾಗಿ ಹೊಸ ಹೊಸ ರೂಪಗಳು ತಮ್ಮಿಂದ ತಾವೇ ಮೂಡಲು ಮುಖರಂಗ ಸಜ್ಜಾಗುತ್ತಿತ್ತು. ಒಂದು ಕಡೆ ಹದ್ದು ಮೀರಿದ ಹಾರ್ಮೋನ್ ಕ್ಯಾನ್ಸರ್, ಮತ್ತೊಂದು ಕಡೆ ಮುಖ ಖಾಲಿಯಾಗದಂತೆ ನಿಗಾ ವಹಿಸುತ್ತಿದ್ದ ಮಾನಸಿಕ ಚಿತ್ರಗಳ ಪರಂಪರೆ. ಸುಬ್ಬರಾಮನಿಗೆ ಹುಚ್ಚೇ ಹಿಡಿಯಬಹುದಾದಂತಹ ಸ್ಥಿತಿ. ಒದ್ದಾಡಿ ಎರಡನ್ನು ಹಿಡಿತಕ್ಕೆ ತಂದುಕೊಳ್ಳಲು ಸಖತ್ ಹೆಣಗಾಡಿದ. ಅವನ ಪ್ರಯಾಸದ ಫಲವಾಗಿ ಮಾನಸಿಕ ಚಿತ್ರಗಳನ್ನು ಅವುಗಳ ಅಂಕುರದಲ್ಲೇ ಗಣನೀಯವಾಗಿ ವಜಾ ಮಾಡಲು ಸಾಧ್ಯವಾಯಿತಾದರೂ ಹಾರ್ಮೋನು ಅವನನ್ನು ಧಿಕ್ಕರಿಸಿ ಮರಳಿನ ಅಣೆಕಟ್ಟೆಯನ್ನು ಕೊಚ್ಚಿಕೊಂಡು ಹರಿಯುವ ನದಿಯಂತೆ ಅಬ್ಬರಿಸುತ್ತಲೇ ಇತ್ತು. ಇಷ್ಟಾದರೂ ಮನಸ್ಸು ಕೂಡ ಸಂಪೂರ್ಣ ಸ್ವಾಧೀನಕ್ಕೆ ಬಂತೆಂದು ಹೇಳಲಾಗುತ್ತಿರಲಿಲ್ಲ. ಎಚ್ಚರ ತಪ್ಪಿದಾಗೊಮ್ಮೆ ಮನಸ್ಸಿನಲ್ಲಿ ಯಾರೋ ಪ್ರತ್ಯಕ್ಷರಾಗಿ ಮುಖ ಅವನ ಹಂಗಿಲ್ಲದೆ ಅವರಂತಾಗಿ ಬಿಡುತ್ತಿತ್ತು. ಎಷ್ಟೋ ಸಲ ಅವರೆಲ್ಲ ಮುಖದಲ್ಲಿ ಬಲವಾಗಿ ನೆಲೆಸಿ ಬಿಡುತ್ತಿದ್ದರು. ಮುಖವನ್ನು ಎಷ್ಟು ಉಜ್ಜಿಕೊಂಡರೂ ಪ್ರಯೋಜನವಾಗುತ್ತಿರಲಿಲ್ಲ. ಬಲವಂತವಾಗಿ ಒಂದು ಮುಖವನ್ನು ಅಳಿಸಿ ಹಾಕಿದರೂ ಕಪ್ಪೆಯನ್ನು ತಕ್ಕಡಿಗೆ ಹಾಕಿದಂತೆ ಮತ್ತೆ ಯಾವುದೋ ಮುಖ ಮನಸ್ಸಿನಲ್ಲಿ ಮೂಡಿ ಮೋರೆಯಲ್ಲಿ ಪ್ರಕಟವಾಗಿ ಬಿಡುತ್ತಿತ್ತು. 2 ದಶಕಗಳಲ್ಲಿ ಗಳಿಸಿದ್ದ ಕೀರ್ತಿ ಮತ್ತು ಹಣದ ಸುಖ ಸುಬ್ಬರಾಮನಿಗೆ ನಿಸ್ಸಾರವೆನಿಸಿತು. ಕನ್ನಡಿಯ ಮುಂದೆ ಕೂತು ಯಾರದೋ ಮುಖಕ್ಕೆ ಕ್ರೀಮ್ ಹಚ್ಚಿ, ಯಾರದೋ ಕೆನ್ನೆ, ಯಾರದೋ ಗಡ್ಡ, ಯಾರದೋ ಮೀಸೆಯನ್ನು ರೇಜರಿನಿಂದ ಕೆರೆಯುತ್ತಿದ್ದೇನಲ್ಲವೇ ಎಂಬ ಸಂಶಯದಿಂದಲೇ ಕ್ಷೌರ ಕರ್ಮ ಮುಗಿಸಿದ. ಅತಿಶಯವಾದ ಬದಲಾವಣೆಯಿಂದ ಸವಕಲಾಗಿ ಅಪಮೌಲ್ಯಗೊಂಡ ಬಿಲ್ಲೆಯಂತೆ ಅವನ ಪ್ರತಿಬಿಂಬ ಬೋಳು ಬೋಳಾಗಿ ಮುಖಾಮುಖಿಯಾಯಿತು. ಅಂದು ರಾತ್ರಿ ಅವನಿದ್ದ ಹೋಟೆಲ್ ರೂಮಿಗೆ ಬೆಂಕಿ ಬಿದ್ದು ಅವನ ಸಾಮಾನುಗಳೆಲ್ಲ ಬೂದಿಯಾಯಿತು. ಅವನ ಮೇಕಪ್ ಕಿಟ್, ಅವನು ಧರಿಸಿದ್ದ ಸಹಸ್ರಾರು ಮುಖಗಳ ಫೋಟೋಗ್ರಾಫ್ಗಳ ಬೃಹತ್ ಆಲ್ಬಂಗಳು ಅವಶೇಷ ರಹಿತವಾಗಿ ನಾಶವಾದವು. ಅಪಘಾತದಿಂದ ಹಾಗೂ ಹೀಗೂ ತಪ್ಪಿಸಿಕೊಂಡ ಸುಬ್ಬರಾಮ ಪ್ರದರ್ಶನದ ಪ್ರವಾಸವನ್ನು ಹಠಾತ್ ಮುಗಿಸಿ ಲಭ್ಯವಿದ್ದ ತಕ್ಷಣದ ಯಾನದಲ್ಲಿ ಮದ್ರಾಸಿಗೆ ಬಂದಿಳಿದಾಗ ಬದುಕು ಬಿಕೋ ಎನ್ನುತ್ತಿತ್ತು. ಬೇರೆ ಸಂದರ್ಭಗಳಲ್ಲಾದರೆ ಅವನ ನಷ್ಟ ವಸ್ತುಶಃ ತುಂಬಲಾರದ ಹಾನಿಯಾಗಿ ಪರಿಣಮಿಸಬಹುದಾಗಿತ್ತು. ಈಗ ಗಳಿಗೆಗೊಮ್ಮೆ ಆಕಾರ ಬದಲಿಸುವ ಮುಖ ಹೊತ್ತು ಬದುಕುವುದಾದರೂ ಹೇಗೆ, ವ್ಯವಹಾರ ಮಾಡುವುದಾದರೂ ಹೇಗೆ ಎಂಬ ಪ್ರಮುಖವಾದ ಸಮಸ್ಯೆ ತಲೆ ಎತ್ತಿತು. ಯಾವ ಮುಖ ಹೊತ್ತು ನಾನು ಅಣಕ ಕಲಾವಿದ ಮಿಲಿಯನ್ ಮುಖಿ ಸುಬ್ಬರಾಮ ಎಂದು ಜನರಿಗೆ ಪರಿಚಯ ಮಾಡಿಕೊಡುವುದು? ಈ ಮೋರೆ ಹೊತ್ತದ್ದು ದ್ಯಾವ್ರನ್ನ ಮಾಡೀತೆ ಎಂದು
ತಾನು ಹುಡುಗನಾಗಿದ್ದಾಗ ಅಪ್ಪ ಗಾದೆ ಹೇಳಿ ಮೂದಲಿಸುತ್ತಿದ್ದುದು ನೆನಪಾಯಿತು. ಕನಿಷ್ಠ ಮಟ್ಟದಲ್ಲಿಯಾದರೂ ಸ್ಥಿರ ಸ್ವರೂಪ ಲಕ್ಷಣಗಳನ್ನು ಉಳಿಸಿಕೊಳ್ಳಬಹುದು. ವಿಸಿಟಿಂಗ್ ಕಾರ್ಡ್ ತೆಗೆದು ಯಾರಿಗಾದರೂ ಧೈರ್ಯವಾಗಿ ಕೊಡಲು ಬರುತ್ತದೆ. ಆದರೂ ಹಾರ್ಮೋನನ್ನು ನಂಬುವಂತಿಲ್ಲ. ಸುಬ್ಬರಾಮನನ್ನು ಅಳಿಸಿ ಬೇರಾವುದೋ ವ್ಯಕ್ತಿಯನ್ನು ಅದು ಎಚ್ಚರಿಕೆ ಕೊಡದೆ ಸೃಷ್ಟಿಸಿಬಿಡುತ್ತದೆ. ಸ್ಥಿರವಾಗಿ ತನ್ನ ರೂಪವನ್ನೇ ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳೋಣವೆಂದರೆ ಬೇರೆಯವರು ತನಗೆ ಕಾಣುವಂತೆ ಸ್ಪಷ್ಟವಾಗಿ ತನಗೆ ತಾನೇ ಕಾಣುವುದನ್ನು ಕಲ್ಪಿಸಿಕೊಳ್ಳುವುದು ಅವಶ್ಯಕ. ಇದು ಅತ್ಯಂತ ಕ್ಲಿಷ್ಟವಾದ ಹಾಗೂ ವ್ಯರ್ಥವಾದ ಕಸರತ್ತಾಗಿ ಮೈ ಪರಚಿಕೊಂಡ. ಆದರೂ ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಕೆ ವಹಿಸಿದರೆ ಕನಿಷ್ಠ ಮಟ್ಟದ ತನ್ನತನವನ್ನು ಕಾಪಾಡಿಕೊಂಡು ಬರಲು ಸಾಧ್ಯವೆಂದು ಕಂಡುಕೊಂಡ. ಬೇರೆಯವರನ್ನು ಅನುಕರಣೆ ಮಾಡುವುದಕ್ಕಿಂತ ತನ್ನನ್ನೇ ಅನುಕರಣೆ ಮಾಡುವ ಕಸರತ್ತನ್ನು ರೂಢಿಸಿಕೊಳ್ಳಬೇಕೆಂದುಕೊಂಡ. ತಾನು ತನ್ನಂತೆಯೇ ಕಾಣುತ್ತಿದ್ದೇನೆಂದು ಧೈರ್ಯ ತುಂಬಿಕೊಂಡು ವಿಶ್ವಾಸದಿಂದ ನರಸೀಪುರಕ್ಕೆ ಬಂದ. ಸೀದಾ ಮುನ್ಸಿಪಲ್ ಹೈಸ್ಕೂಲಿಗೆ ಹೋದ. ಬೇಕಾದಷ್ಟು ಬದಲಾವಣೆಯಾಗಿ ಮೂಲ ಕಟ್ಟಡದ ಮುಖವೇ ಮುಚ್ಚಿ ಹೋಗಿತ್ತು. ಅಪರಾಹ್ನ 3 ಗಂಟೆ. HM ರೂಮಿನ ಬಾಗಿಲಿಗೆ ಬಂದ. ಬಾಗಿಲಿನಲ್ಲಿ ನಿಂತಿದ್ದ ಶಿವಣ್ಣ ಮುದಿಯಾಗಿದ್ದ. ಆದರೂ ಸುಬ್ಬರಾಮನಿಗೆ ಅವನ ಗುರುತು ಸಿಕ್ಕಿತು. ಹೆಡ್ ಮಾಸ್ಟರ್ ಇದಾರಾ ಎಂದ. ಶಿವಣ್ಣನಾಗಲು ತಹತಹಿಸುತ್ತಿದ್ದ ಮುಖವನ್ನು ಉಜ್ಜಿಕೊಳ್ಳುತ್ತಾ, ಇದಾರೆ ಬನ್ನಿ ಸಾರ್ ಎಂದ ಶಿವಣ್ಣ. ಸುಬ್ಬರಾಮ ಒಳಗೆ ಹೋದ. ಕನ್ನಡಕ ಧರಿಸಿದ್ದ ಮಧ್ಯವಯಸ್ಕ HM ಕುರ್ಚಿಯಲ್ಲಿ ಕೂತು ಬರೆಯುತ್ತಿದ್ದರು. ನಮಸ್ಕಾರ ಸಾರ್ ಎಂದ ಸುಬ್ಬರಾಮ. ಕತ್ತೆತ್ತಿದ ಹೆಡ್ ಮಾಸ್ಟರ್ ಅನ್ನು ವಾರೆಗಣ್ಣಿನಿಂದ ನೋಡುತ್ತಾ ತನ್ನ ಮುಖ ಅವನನ್ನು ಅಣಕಿಸದಂತೆ ಪ್ರಜ್ಞಾಪೂರ್ವಕವಾಗಿ ಎಚ್ಚರಿಕೆ ವಹಿಸಿ ವಿಸಿಟಿಂಗ್ ಕಾರ್ಡ್ ಕೊಡಲು ಜೇಬಿಗೆ ಕೈ ಹಾಕಿದ. ಆದರೆ ತಕ್ಷಣ ಏನೋ ಹೆದರಿಕೆಯಾಗಿ ಜೇಬಿನಿಂದ ಕರ್ಚೀಫ್ ತೆಗೆದು ಮುಖ ಒರೆಸಿಕೊಂಡು ತಾನೊಬ್ಬ ಅಣಕ ಕಲಾವಿದನೆಂದು ಅನೇಕ ಪ್ರಸಿದ್ಧ ವ್ಯಕ್ತಿಗಳ ಮುಖ ಮಾಡಿ ತೋರಿಸುವುದಾಗಿಯೂ ಹೇಳಿಕೊಂಡ. ಶಾಲೆಯಲ್ಲಿ ಈ ಸಂಜೆಯೇ ಒಂದು ಪ್ರದರ್ಶನ ಏರ್ಪಡಿಸುವ ಕೃಪೆಯಾಗಬೇಕೆಂದು ವಿನಂತಿ ಸಲ್ಲಿಸಿದ. ಮನಸ್ಸು ಮತ್ತು ಹಾರ್ಮೋನ್ ಆಗ ತಹಬದಿಯಲ್ಲಿತ್ತೆಂದು ತೋರಿತು. ನಿಮ್ಮ ಹೆಸರು ಎಂದರು ಹೆಡ್ ಮಾಸ್ಟರ್. ವಿಲಿಯಂ ಆಂಚನ್ ಎಂದು 1 ಸೆಕೆಂಡಿನ 1001ನೇ ಅಂಶದಷ್ಟು ಕ್ಷಿಪ್ರವಾಗಿ ಹೊಸ ಹೆಸರಿಟ್ಟುಕೊಂಡ. ಬಹಳ ಒಳ್ಳೆಯದು, ಅಗತ್ಯವಾಗಿ ಮಾಡೋಣ. ನಮ್ಮೂರಿನವನೇ ಒಬ್ಬ ಅಣಕ ಕಲಾವಿದ ಇದ್ದ, ಮಿಲಿಯನ್ ಮುಖಿ ಸುಬ್ಬರಾಮ್ ಅಂತ. ಹೆಸರು ಕೇಳಿರ್ಬೇಕು ನೀವು. ಅವನು ನನ್ನ ಅತ್ಯಂತ ಆಪ್ತ. ನಾವಿಬ್ರು ಕ್ಲಾಸ್ಮೇಟ್ಗಳು ಎಂದರು ಹೆಡ್ ಮಾಸ್ಟರ್. ಸುಬ್ಬರಾಮ ಕಣ್ಣು ರೆಪ್ಪೆ ಎತ್ತಿ ನೋಡಿದ. ರಘು, ಬಕ್ರಾ, ಈಗ ಹೆಡ್ ಮಾಸ್ಟರ್. ತನಗಾದ ಆಶ್ಚರ್ಯದ ಸುಳಿವನ್ನು ಕೊಡದೆ ಸುಬ್ಬರಾಮ ದೃಷ್ಟಿ ಬದಲಾಯಿಸಿ ಹೇಳಿದ, ಮಿಲಿಯನ್ ಮುಖಿ ಸುಬ್ಬರಾಮ್. ಓ, ಅವರನ್ನ ಈಚೆ ಕಂಡಿಲ್ಲ. ಆದ್ರೆ ಅವರ ಖ್ಯಾತಿ, ಅವರ ಕಲೆ ವಿಷಯವನ್ನ ತಿಳಿಯದವರು ಯಾರಿದ್ದಾರೆ? ನನಗೆ ಅವರೇ ಗುರುಗಳು ಅಂದ್ರೂ ತಪ್ಪಿಲ್ಲ. ಮನಸ್ಸಿನಲ್ಲಿ ಸದಾ ಅವರದ್ದೇ ಧ್ಯಾನ, ಏಕಲವ್ಯನ ತರ. ನಾನು ಅವರಷ್ಟು ದೊಡ್ಡ ಕಲಾವಿದನಲ್ಲ, ಆದರೂ ಗೊತ್ತಿರೋ ಅಷ್ಟೋ ಇಷ್ಟೋ ಮಾಡಿ ತೋರಿಸಬಲ್ಲೆ. ಸರಿ, ಸಂತೋಷ. ಮೆಮೊ ಕಳಿಸ್ತೇನೆ. ನಿಮ್ಮ ಪ್ರದರ್ಶನ ಸಂಜೆ ನಡೀಲಿ. ಎಷ್ಟು ಹಣ ಸಂಗ್ರಹವಾಗುತ್ತೋ ಕೊಡ್ತೀನಿ. ಮೇಲೆ ನನ್ನದು 5 ರೂಪಾಯಿ. ನಮ್ಮ ಸುಬ್ರಾಮನ ಕಲೆಯನ್ನು ತೋರಿಸುವ ನಿಮ್ಮ ಗೌರವಕ್ಕಾಗಿ ಎಂದ ಬಕ್ರ ರಘು. ಲೋ ಶಿವಣ್ಣ, 2 ಕಾಫಿ ತಾರೋ. ಹೆಚ್ಚು ಮಾತು ಬೆಳೆಸದೆ ಗೋಡೆಯ ಮೇಲಿದ್ದ ಮ್ಯಾಪ್ಗಳು ಮತ್ತು ಕಪಾಟಿನ ಪುಸ್ತಕಗಳ ಹೆಸರುಗಳನ್ನು ಓದಿ ಬೇಜಾರಾಗಿ ಮೇಜಿನ ಮೇಲಿದ್ದ ವೃತ್ತಪತ್ರಿಕೆಯನ್ನು ಬಿಡಿಸಿದ. ನಿಮ್ಮ ಮೇಕಪ್ ಸಾಮಾನುಗಳೆಲ್ಲಿ? ರಘು ಕೇಳಿದ. ಎಲ್ಲ ಹಾಳಾದವು. ನಾನು ಈಗಿರೋ ಸ್ಥಿತಿನಲ್ಲಿ ಏನೇನು ಮಾಡಿ ತೋರಿಸಬಹುದೋ ಅದನ್ನೇ ಮಾಡ್ತೀನಿ, ಏನೂ ಚಿಂತೆ ಇಲ್ಲ ಎಂದ ಸುಬ್ಬರಾಮ. ಉರ್ಫ್ ವಿಲಿಯಂ ಆಂಚನ್. ರಘು ಕೆಂಪು ಮೆಮೊ ಬುಕ್ ತೆಗೆದು ಬರೆದು ಶಿವಣ್ಣನ ಕೈಲಿಟ್ಟ. 4:15 ಸಮೀಪಿಸುತ್ತಿದ್ದಂತೆ ರಘು ಎದ್ದ. ಸುಬ್ಬರಾಮನೂ ಎದ್ದ. ಕಾರಿಡಾರ್ ದಾಟಿ ವೇದಿಕೆಗೆ ಬಂದರು. ವಿದ್ಯಾರ್ಥಿಗಳು, ಅಧ್ಯಾಪಕರು ಅಂಗಳದಲ್ಲಿ ತುಂಬಿದ್ದರು. ಹೆಡ್ ಮಾಸ್ಟರ್ ಪ್ರಾಸ್ತಾವಿಕ ಭಾಷಣ ಮಾಡಿ ವಿಲಿಯಂ ಆಂಚನ್ ಎಂಬ ಅಣಕ ಕಲಾವಿದನ ಪರಿಚಯ ಮಾಡಿಕೊಟ್ಟರು. ಸಾಂದರ್ಭಿಕವಾಗಿ ಮಿಲಿಯನ್ ಮುಖಿ ಸುಬ್ಬರಾಮನನ್ನು ಸ್ಮರಿಸಿ ಬೋಧಪ್ರದವೂ ಮನರಂಜಕವೂ ಆದ ಪ್ರದರ್ಶನಕ್ಕೆ ಎಲ್ಲರನ್ನೂ ಸ್ವಾಗತಿಸಿ ಕಲಾವಿದನಿಗೆ ಕೃತಜ್ಞತೆ ಹೇಳಿದರು. ಸುಬ್ಬರಾಮ ಎದ್ದು ನಿಂತ. ರಘುವಿನ ಕಡೆ ನೋಡಿ ಪ್ರೇಕ್ಷಕರತ್ತ ಕತ್ತು ಹೊರಳಿಸಿದ. ಪ್ರಚಂಡ ಕರತಾಡನ. ವೇದಿಕೆಯ ಮೇಲೆ 2 HMಗಳು. ಸುಬ್ಬರಾಮನಿಗೆ ಎಂದೂ ಇಷ್ಟೊಂದು ಆನಂದವಾಗಿರಲಿಲ್ಲ. ತನ್ನ ಮಾಮೂಲಿ ದೇಶಭಕ್ತರು, ಕಲಾವಿದರು, ವಿಜ್ಞಾನಿಗಳು, ತತ್ವಜ್ಞಾನಿಗಳು, ಹೋಟೆಲ್ ಮಾಲೀಕರು, ಪರಿಚಾರಕರು, ಕನ್ನಡ ಕೀರ್ತನೆಗಳನ್ನು ತಮಿಳಿನಲ್ಲಿ ಹಾಡುವ ಸಂಗೀತಗಾರ, ಬಾಡಿಗೆದಾರನೊಂದಿಗೆ ಜಗಳವಾಡುವ ಮನೆಯೊಡೆಯ, ಪೊಲೀಸನ ಕೈಗೆ ಪಾರ್ಕಿನಲ್ಲಿ ಸಿಕ್ಕಿಬಿದ್ದ ಕಳ್ಳ ಪ್ರೇಮಿಗಳು ಇತ್ಯಾದಿ ಐಟಂಗಳು ಸರಸರನೆ ಬಂದವು. ಹಾರ್ಮೋನ್ ಆಗಲಿ ಮರ್ಕಟ ಮನಸ್ಸಾಗಲಿ ಸದ್ಯ ಕೈ ಕೊಡಲಿಲ್ಲ.
ಇನ್ನೇನು ಆಟ ಮುಗಿಸಿ ಕೃತಜ್ಞತೆ ಸೂಚಿಸುವ ಭಾಷಣ ಮಾಡಬೇಕೆಂದು ಸುಬ್ಬರಾಮ ಮುಖ ಒರೆಸಿಕೊಳ್ಳುತ್ತಿದ್ದಾಗ ಒಬ್ಬ ಹುಡುಗ ಎದ್ದು ನಿಂತು ಕೀರಲು ದನಿಯಲ್ಲಿ ಕೂಗಿ ಹೇಳಿದ, ನಮ್ಮೂರಿನವರೇ ಆದ ಜಗತ್ಪ್ರಸಿದ್ಧ ಮಿಲಿಯನ್ ಮುಖಿ ಸುಬ್ಬರಾಮ್ ಅವರನ್ನ ನಾವ್ಯಾರೂ ನೋಡಿಲ್ಲ. ನೀವು ಅವರ ಮಾನಸ ಶಿಷ್ಯರು ಅಂತ ಹೆಡ್ ಮಾಸ್ಟರ್ ಹೇಳಿದ್ರು. ದಯವಿಟ್ಟು ನೀವು ಸುಬ್ರಾಮ್ ಅವ್ರ ಮುಖ ಮಾಡಿ ತೋರಿಸಿ. ಸಭೆಯಲ್ಲಿ ಒಂದು ಕ್ಷಣದ ಮಟ್ಟಿಗೆ ನೀರವತೆ ನೆಲೆಸಿತು. ಅನಂತರ ಭಯಂಕರ ಚಪ್ಪಾಳೆಯ ಸುರಿಮಳೆಯಾಯಿತು. ರಘು ಕಿವಿಯಲ್ಲಿ ಪಿಸುಗುಟ್ಟಿದ. ಹೌದು ವಿಲಿಯಂ ಆಂಚನ್ನವರೇ, ಮಿಲಿಯನ್ ಮುಖಿ ಸುಬ್ಬರಾಮ್ ಅವರ ಮುಖ ಮಾಡಿ ತೋರಿಸಿಬಿಡಿ. ಈಗ ಎಲ್ಲಿದ್ದಾನೋ ಏನು ಕಥೆಯೋ. ಅದುವರೆಗೂ ಪ್ರಾಯಾಸದಿಂದ ಸ್ವಾಧೀನದಲ್ಲಿಟ್ಟುಕೊಂಡಿದ್ದ ಹಾರ್ಮೋನ್ ಪ್ರಳಯ ಕಾಲದ ಪ್ರವಾಹದಂತೆ ಅಬ್ಬರಿಸಿ ಅವನ ಮುಖದಲ್ಲಿ ಉಕ್ಕಿ ಹರಿಯಲಾರಂಭಿಸಿತು. ತನ್ನ ಅಣಕ ಕಲಾವೃತ್ತಿಯಲ್ಲಿ ಅನುಕರಣೆ ಮಾಡಿ ತೋರಿಸಿದ್ದ ಸಮಸ್ತರೂ ಏಕಾಏಕಿಯಾಗಿ ಮುಖರಂಗಕ್ಕೆ ಆರ್ಭಟದಿಂದ ಧುಮುಕಿ ಕೆಟ್ಟ ಆವೇಶದಿಂದ ಭೂತ ನೃತ್ಯ ಮಾಡತೊಡಗಿದರು. ಅವನು ಅಸಹನೀಯ ಸಂಕಟದಿಂದ ವಿಕಾರವಾಗಿ ಚೀರುತ್ತಾ ಕುಸಿದು ಬಿದ್ದ. ಅವನ ಮುಖದ ಮೇಲ್ಮೈ ಲಕ್ಷಣಗಳು ಪಾತ್ರಗಳ ತುಳಿತದ ಆಘಾತಕ್ಕೆ ಸಿಕ್ಕಿ ಆಕಾರಗಳನ್ನು ನೀಗಿಕೊಂಡು ಅಂಗಾಂಗಗಳ ಸೀಮಾ ರೇಖೆಗಳು ಅಳಿಸಿ ಹೋಗಿ ಮುಖ ಕುತ್ತಿಗೆಯ ಮೇಲೆ ದಬಾಕಿದ ವಿಕೃತ ಮಡಿಕೆಯಾಯಿತು.